ವಿಶೇಷವಾಗಿರುವಂತ ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಅತಿ ಪ್ರೀತಿಯ ಗುರುಮಾತೆ ಆಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಕರ್ಣ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಮತ್ತು ಇವರು ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತು ನಿವೇದಿತಾ ಹುಗಾರ್ ಅನ್ನುವಂತಹ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೇನೆ 18 ಕ್ಷೇತ್ರದಲ್ಲಿ ಇವರು ಬೆಸ್ಟ್ ಕೋಚ್ ಆಗಿ, ಲೈಫ್ ಕೋಚ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರ ಅಡಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರು ಇವರ ಫಾಲೋವರ್ಸ್ ಇದ್ದಾರೆ. ಇಂತಹ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವಿಶೇಷ ವ್ಯಕ್ತಿಯಾಗಿ ನಮಗೆ ಸಿಕ್ಕಿರುವಂತ ನಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತ ಶ್ರೀದೇವಿ ಹುಗಾರಮ್ಮನ್ಗೆ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಈ ಒಂದು ಸೆಷನ್ಗೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಹಾಗೆ ಎಲ್ರು ಇವತ್ತು ಯಾರೆಲ್ಲ ಭಾಗವಹಿಸಿದಿರಿ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡೋದ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ನೋಡ್ತೀನಿ, ಅಡಿಗೆ ಮಾಡ್ತಾ ನೋಡ್ತೀನಿ, ಹೋಮ್ವರ್ಕ್ ಮಾಡಿಸ್ತಾ ನೋಡ್ತೀನಿ ಅನ್ನೋದನ್ನೆಲ್ಲ ಸ್ವಲ್ಪ ಬದಿಗಿಡಿ. ಇದು 1 ಅವರ್ ಏನಿದೆಯಲ್ಲ, ನೀವು ಈ ಒಂದು ರೇಖಿಗೋಸ್ಕರ ನಿಮ್ಮನ್ನ ನೀವು 1 ಅವರ್ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿದ್ರೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗುವಂತ ಸುವರ್ಣ ಅವಕಾಶ ನಿಮ್ಗಿದೆ ಇದು. ಸೊ ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಶ್ರೀದೇವಿ ಅಮ್ಮ ನಿಮಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಿಮ್ಮ ಅತ್ಯಂತ ಪ್ರಮುಖವಾಗಿರುವಂತ ನಿರ್ಧಾರಗಳಲ್ಲಿ ಒಂದು ಯಾವ ನಿರ್ಧಾರ ಅಂದ್ರ ನಾನು ರೇಖಿಯನ್ನ ಕಲಿಬೇಕು ಅಂತ. ಸೊ ಹಾಗಾಗಿ ಯಾರೆಲ್ಲರೂ ಸಮೇತ ನಾನು ಮನಸ್ಫೂರ್ತಿ ಹೃದಯದಿಂದ ಆತ್ಮದಿಂದ ನಾನ್ ರೇಖಿ ಕಲಿಯೋದಕ್ಕೆ ಇಷ್ಟಪಡ್ತೀನಿ ಅನ್ನೋರು ಮೊದ್ಲು ವಿಡಿಯೋ ಆನ್ ಮಾಡ್ರಿ. 2 ಕೈಗಳನ್ನ ಈ ರೀತಿ ವಿಡಿಯೋ ಫಸ್ಟ್ ಆನ್ ಮಾಡ್ರಿ. ನಿಮ್ ಕಲಿಯೋ ಇಚ್ಛೆ ಇದ್ದವ್ರು 100% ವಿಡಿಯೋನ ಆನ್ ಮಾಡೇ ಮಾಡ್ತೀರಿ ಅಂತೇಳಿ ನಾನ್ ಅನ್ಕೊಂಡಿನಿ. ಆನಂತರ ನೀವೆಲ್ಲ ಜ್ಯೋತಿಷ ಅದು ಇದು ನಂಬಿದ್ರ ಒಂದು ವಿಷಯವನ್ನ ಹೇಳ್ತೀನಿ. ಯಾರ್ ವಿಡಿಯೋ ಆಫ್ ಇಡ್ತಾರ ನೋಡ್ರಿ, ಅವ್ರು ಶುಕ್ರ ಮತ್ತು ಮಂಗಳ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ನೀವೇನ್ ಲರ್ನಿಂಗ್ ಮಾಡ್ತೀರಿ ನೋಡ್ರಿ, ಅದು ಲರ್ನಿಂಗ್ಗೆ ನಿಮ್ಮ ನಿಜವಾದ ಅರ್ನಿಂಗ್ ಇರುತ್ತೆ. ಅರ್ನಿಂಗ್ ಅಂದ್ರೆ ಗಳಿಕೆ. ಗಳಿಸೋದಂದ್ರೆ ಕೇವಲ ಹಣ ಗಳಿಸೋದಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗೋದಿದೆ ನೋಡ್ರಿ, ಅದು ಒಂದು ಗಳಿಕೆನೇ ಇದೆ. ನಿಮ್ಮ ಜ್ಞಾನಾರ್ಜನೆ ಇದೆ ನೋಡ್ರಿ, ಅದು ಒಂದು ಗಳಿಕೆನೇ ಇದೆ. ನೀವು ಸಕಾರಾತ್ಮಕ ಕಾರ್ಯಗಳಿಗಾಗಿ ಸಮಯ ನೀಡೋದಿದೆ ನೋಡ್ರಿ, ಅದು ಒಂದು ಗಳಿಕೆನೇ ಇದೆ. ನೀವು ಒಂಟಿಯಾಗಿ ಏಕಾಂತದಲ್ಲಿ ಒಬ್ಬರೇ ಕುಳಿತುಕೊಳ್ಳುವಂತ ಸಾಮರ್ಥ್ಯ ಒಂದು ಕಡೆಗೆ, ಅದು ಒಂದು ಗಳಿಕೆನೇ ಇದೆ. ಸೊ ಹಾಗಾಗಿ ನಿಮ್ಮ ಗಳಿಕೆ ಇನ್ನೂ ಜಾಸ್ತಿ ಆಗ್ಬೇಕು, ಇನ್ನೂ ನೀವು ಮುಂದೆ ಹೋಗ್ಬೇಕಂದ್ರ ಮೊಟ್ಟ ಮೊದಲ ರೂಲ್ಸ್ ಏನು ಅಂದ್ರ ವಿಡಿಯೋ ಆನ್ ಕಂಪಲ್ಸರಿ ಎಲ್ಲಾರು. ಅದಾದ ನಂತರ 2ನೇದು ಡೈರಿ ಮತ್ತು ಪೆನ್ನು ನಿಮ್ ಹತ್ರ ಯಾವಾಗ್ಲೂ ಇಟ್ಕೊಳ್ಬೇಕು. ಮತ್ತೆ ಯಾರ್ದೇ ಕೋರ್ಸ್ ಮಾಡ್ರಿ, ನೀವು ನಂದೇ ಅಂತಿಲ್ಲ, ಯಾರ್ ಕೋರ್ಸ್ ಮಾಡಿದ್ರು ನಿಮ್ ಹತ್ರ ಒಂದ್ ಡೈರಿ ಮತ್ತು ಪೆನ್ ಇದ್ದಾಗ ಮಾತ್ರ ನೀವು ಸರಿಯಾಗಿ ಅದನ್ನ ನೋಟ್ ಮಾಡ್ಕೊಂಡ್ರ ನಿಮ್ಗೆ ಲೈಫ್ ಟೈಮ್ ಅದು ಹೆಲ್ಪ್ ಮಾಡುತ್ತೆ. ಇದು 2ನೇ ರೂಲ್ಸ್. ಅದಾದ ನಂತರ ಎಲ್ಲರೂ ಎಜುಕೇಟೆಡ್ ಇದ್ದೀರಿ ಅಂತ ಅನ್ಕೊಂಡಿನಿ. ಎಲ್ಲಾರು ಶಾಲೆ ಕಾಲೇಜನ್ನ ಮುಗಿಸಿದವ್ರು ಸ್ವಲ್ಪ ಹಿಂಗಿಂಗ್ ಕೈ ಮಾಡ್ರಿ. ನಾವು ಓದಿವಿ ಬರ್ದಿವಿ. ಎಜುಕೇಟೆಡ್ ಇದ್ದವ್ರೆಲ್ಲರೂ ಕಂಪನಿ ಹೆಸರು ತೆಗೆದು ನಿಮ್ ಹೆಸರು ಹಾಕ್ರಿ ಮಕ್ಕಳೇ. ಎಲ್ಲ ಗ್ಯಾಲಕ್ಸಿ ಅದು ಇದು. ನನ್ಗೆ ಡೌಟ್ ಬರುತ್ತೆ, ನಾನು ಯಾರಿಗ್ ಹೇಳತ್ತೀನಿ, ಏನೆಲ್ಲಾ ಕಂಪನಿಗಳೇ ಬಂದ್ ನನ್ ಎದ್ರಿ ಕುಂತನ ಏನು, ನಂಗೂ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮೊದ್ಲು ನಿಮ್ ಹೆಸರನ್ನ ಬರ್ಕೋರಿ. ಮತ್ತೆ ಎಲ್ಲಾರು ಸಣ್ಣವ್ರೇ ಕಾಣತ್ತೀರಿ ಕಂಪನಿ ಹೆಸರಿನವ್ರೆಲ್ಲ. ಯಾರು ವಿವೋ ಇದ್ದೀರಿ, ಯಾರು ಗ್ಯಾಲಕ್ಸಿ ಇದ್ದೀರಿ, ಯಾರು ಸ್ಯಾಮ್ಸಂಗ್ ಇದ್ದೀರಿ, ದಯವಿಟ್ಟು ರೀನೇಮ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ಆ ಕಂಪನಿ ಹೆಸರನ್ನ ತೆಗೆದ್ ಬಿಡ್ರಿ. ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ರಿ ದಯವಿಟ್ಟು. ಇದು ಮೊದಲ್ ಮಾಡ್ರಿ. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇರುತ್ತೆ ನೋಡ್ರಿ, ಅದು ಯಾರನ್ನ ಹೆಚ್ಚು ಪ್ರೀತಿಸುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ನೀವ್ ಒಂದ್ ದೊಡ್ಡ ಮಾರ್ಕೆಟ್ ನಲ್ಲಿ ಇದ್ದೀರಿ ಅಂತ ತಿಳ್ಕೊರಿ. ದೊಡ್ಡದೊಂದ್ ಯಾವ್ದೋ ಒಂದ್ ಮಾರ್ಕೆಟ್ ನಲ್ಲಿ ಇದ್ದೀರಿ. ಆ ಮಾರ್ಕೆಟ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ, 100 ಜನ ಅಥವಾ 1000 ಜನ ಇದ್ದಾರೆ. ಸೊ ನಾನು ಏನ್ ಮಾಡೀನಿ ಅಂದ್ರೆ ನಿಮ್ಮಲ್ಲಿ ಯಾರಿಗೂ ಒಬ್ರಿಗೆ ನೋಡೀನಿ ಅಂತ ತಿಳ್ಕೊರಿ. ನನ್ಗೆ ನಿಮ್ಮ ಪರಿಚಯ ಇದೆ. ನಾನು ರಶ್ಮಿ ಅಂದ ತಕ್ಷಣಕ್ಕೆ ಯಾರು ನೋಡ್ತಾರ? ಈಗ ನೋಡಿದ್ರು ನೋಡ್ರಿ, ರಶ್ಮಿ ನೋಡಿದ್ರೆ ರಶ್ಮಿ ಬೇರೆ ಕಡೆ ನೋಡ್ತಾ ಇದ್ರು. ಆದ್ರೆ ನಾನ್ ರಶ್ಮಿ ಅಂದ ತಕ್ಷಣ ರಶ್ಮಿ ಏನ್ ಮಾಡಿದ್ರು, ತನ್ನ ದೃಷ್ಟಿಯನ್ನ ಇನ್ನೊಂದ್ ಕಡೆಗೆ ಎಲ್ಲಿ ಹುಡುಕಾಟ ಶುರು ಆಯ್ತು. ಸೊ
ಇದ್ರ ಅರ್ಥ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲಕ್ಕಿಂತ ಜಾಸ್ತಿ ಪ್ರೀತಿಸೋದು ಯಾರಿಗೆ ಅಂದ್ರ ತನ್ನ ಹೆಸರಿಗೆ. ನಾವ್ ಇಷ್ಟೆಲ್ಲಾ ಹೋರಾಟ ಯಾವ್ದ್ರ ಸಲಿಂದ ಮಾಡ್ಲತ್ತೀವಿ ಹೇಳ್ರಿ? ಹೆಸರು ಒಳ್ಳೇದಿರ್ಬೇಕು, ಜನ ನಮ್ ಹೆಸರು ತಗೊಂಡು ಪಾಸಿಟಿವ್ ಆಗಿರ್ಬೇಕು, ನಮ್ ಹೆಸರು ಉಳಿಬೇಕು, ನಾವ್ ಇಲ್ಲ ಅಂದ್ರೂ ಸಮೇತ ನಮ್ಮ ಹೆಸರಿಗೆ ಕಲಂಕ ಬರಬಾರ್ದು. ಯೋಚನೆ ಇದೇನಾ ಇಲ್ಲ ಹೇಳ್ರಿ? ಆದ್ರೆ ಇಂತಹ ಅದ್ಭುತವಾಗಿರುವಂತ ನಿಮ್ಮ ಹೆಸರಿಗೆ ಕಂಪನಿಯವ್ರ ಆಳ್ವಿಕೆ ಮಾಡ್ಲತ್ತಾರ ನೋಡ್ರಿ. ಹೆಂಗ್ ಮಾಡ್ತೀರಿ? ಮೊದಲು ಚೇಂಜ್ ಮಾಡ್ರಿ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದ್ದೇನೆ. ಈ ಗ್ರೌಂಡ್ ರೂಲ್ಸ್ ಅನ್ನ ದಯವಿಟ್ಟು ನೀವು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇದೀಗ ನಾವು ನಮ್ಮ ಕೋರ್ಸ್ ಕಡೆಗೆ ಹೋಗೋಣ. ಮೊದಲು ನಿಮ್ಮ ಡೈರಿಯನ್ನ ತೆಗಿರಿ. ಇದು 4 days ನ ಕೋರ್ಸ್ ಇರುತ್ತೆ. 4 ದಿನಗಳ ಈ ಕೋರ್ಸ್ ಇರುತ್ತೆ. ಇವತ್ತಿನಿಂದ ಇದು ಪ್ರಾರಂಭ ಆಗಿ ರವಿವಾರ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ಇರುತ್ತೆ. ಹೆಚ್ಚು ಕಡಿಮೆ 2 hours ಇರುತ್ತೆ. ರವಿವಾರ ದಿವಸ ನಿಮ್ಗೆ ದೀಕ್ಷೆ ಇರುತ್ತೆ. ಹಾಗಾಗಿ ಇಲ್ಲಿನ ಒಂದೊಂದು ನಿಮಿಷನೂ ಇದೆ ನೋಡ್ರಿ, ಅದು ಒಂಥರದ ಡೈಮಂಡ್ಸ್ ಇದ್ದಂಗೆ, ವಜ್ರದ ತರ ಜ್ಞಾನ ನಿಮ್ಗೆ ಕೊಡೋದಕ್ಕೆ ನಾನ್ ಕುಂತೀನಿ. ಸೊ ಹಾಗಾಗಿ 4 days ಯಾರಿಗೆ ಸಮಯ ಇದೆ, ನಾನ್ ಕೂಡ್ತೀನಿ, ನಾನ್ ಕಲಿತೀನಿ ಅಂತಿದೆ ನೋಡ್ರಿ, ಅದನ್ನ ಕಂಟಿನ್ಯೂ ಮಾಡ್ರಿ. ಯಾರಿಗಾದ್ರೂ ಡೌಟ್ ಇದೆ, ನನಗ್ 4 ದಿನ ಆಗೋದಿಲ್ಲ ಅಂತೇಳಿ ಅನ್ಸಿದ್ರ, ಹೀಗೆ ಸಮಯ ಮೀರಿಲ್ಲ, ನೀವು ಬೇರೆ ಯಾವ್ದಾದ್ರು ಕೆಲಸ ಇದ್ರ ಆರಾಮ್ಸೆ ಹೊರಗ್ ಬಂದು ಕ್ವಿಟ್ ಮಾಡ್ಕೊಂಡು ನಿಮ್ಮ ಕೆಲಸವನ್ನ ಮಾಡ್ರಿ. ರೀಸನ್ ಏನು ಅಂದ್ರ ಅರ್ಧ ಜ್ಞಾನ ಇರುತ್ತೆ ನೋಡ್ರಿ, ಅದು ಡೇಂಜರ್ ಇರುತ್ತೆ, ಒಳ್ಳೇದಿರೋದಿಲ್ಲ. ನೀವ್ ಏನೇ ಕಲಿತೀರಿ ನೋಡ್ರಿ, ಪರಿಪೂರ್ಣವಾಗಿ ಕಲೀರಿ, ಆಳವಾಗಿ ಕಲೀರಿ. ಎಷ್ಟು ನೀವು ಡೆಪ್ತ್ ಆಗಿ ಕಲಿತೀರಿ ನೋಡ್ರಿ, ಅಷ್ಟು ನಿಮ್ಮೊಳಗಿನ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಸಿಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ 4 days ಯಾರ್ಯಾರು ರೆಡಿ ಆಗಿದ್ರಿ ಅವ್ರೆಲ್ರೂ ಸಮೇತ ಒಂದು ಸಲ ನನ್ನ ಗ್ರೂಪ್ ಆನ್ ಮಾಡಲ್ಲ. ನೀವು ಯಾವ ಗ್ರೂಪ್ ನಿಂದ ಬಂದಿರಿ ನೋಡ್ರಿ, ಅಲ್ಲಿ ಹೋಗಿ ಐ ಆಮ್ ರೆಡಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ಟು ಬರ್ಬೇಕು. ಎಲ್ಲಿ ಅಂದ್ರೆ ಗ್ರೂಪಿಗೆ ಹೋಗ್ಬೇಕು ನೀವು. ನಮ್ ಸಿಸ್ಟಮ್ ಇರೋದೇ ಹಾಗೆ. ನೀವ್ ಯಾವ ಗ್ರೂಪ್ ನಲ್ಲಿ ಇದ್ರಿ ಅಲ್ಲಿ ಹೋಗಿ ಏನ್ ಮೆಸೇಜ್ ಕೊಡ್ಬೇಕು? ಐ ಆಮ್ ರೆಡಿ, ನಾನು ರೆಡಿ ಆಗಿದ್ದೀನಿ. ಸೊ ಯಾವಾಗ ನೀವು ಐ ಆಮ್ ರೆಡಿ ಅಂತ ಹೇಳಿರ್ತೀರಿ ನೋಡ್ರಿ, ರೆಡಿ ಆಗೋದು ಯಾವುದು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ನ ಒಂದು ಸ್ವಭಾವ ಏನು ಅಂದ್ರ, ನಾವು ಯಾವುದನ್ನ ಪಬ್ಲಿಕ್ ನಲ್ಲಿ ಹೇಳಿರ್ತೀವಿ ನೋಡ್ರಿ, ಮೈಂಡ್ ಬಹಳ ಅಲರ್ಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಮೈಂಡ್ ಅಲ್ಲಿ ಐ ಆಮ್ ರೆಡಿ ಅಂತ ಹೇಳಿದ್ರಿ, ಆದ್ರೂ ಯಾರೋ ಫೋನ್ ಮಾಡಿದ್ರು ಮನೆಯಲ್ಲಿ, ನೋಡಿ ಡಿಸ್ಟರ್ಬ್ ಬಂತು, ನೀವು ಹೊರಗ್ ಬರ್ಬೋದು. ಯಾವಾಗ ನೀವು ಗ್ರೂಪ್ ನಲ್ಲಿ ಬಂದ್ ಮೆಸೇಜ್ ಮಾಡಿರ್ತೀರಿ ನೋಡ್ರಿ, ನಿಮ್ಮ ಮೈಂಡ್ ಏನ್ ಮಾಡುತ್ತೆ ಅಂದ್ರ ಅಲರ್ಟ್ ಝೋನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲರಿಗೆ 4 days ನ ಈ ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕು ಅಂತಿದೆ ಅವ್ರೆಲ್ರೂ ತಕ್ಷಣಕ್ಕೆ ಹೋಗ್ರಿ. 10 ಸೆಕೆಂಡ್ ಅಲ್ಲಿ ಹೋಗಿ ವಾಪಸ್ ಬರ್ಬೇಕು. ಮತ್ತೆ ಎಲ್ಲಿ ಹೋಗ್ಬೇಕು? ಗ್ರೂಪಿಗೆ ಹೋಗಿ ಐ ಆಮ್ ರೆಡಿ ಅನ್ನುವಂತ ಮೆಸೇಜ್ ಅನ್ನ ಬೇಗ ಕೊಟ್ಬರ್ರಿ. ನಾನ್ ಅಲ್ಲಿ ತನಕ ನನ್ನ ಟಾಪಿಕ್ ಅನ್ನ 1 ನಿಮಿಷ ನಾನ್ ಸ್ಟಾಪ್ ಮಾಡ್ತೀನಿ. ಓಕೆನಾ? ಅದಾದ ನಂತರ ನಾನ್ ಕೇಳೋದು ಏನು ಇಲ್ಲಿ ಮತ್ತೆ 2ನೇ ಪ್ರಶ್ನೆ ಅಂದ್ರ, ನನ್ನ ಎದುರಿಗೆ ಯಾರ್ಯಾರು ಎಲ್ಲೆಲ್ಲಿಂದ ಜಾಯಿನ್ ಆಗಿದ್ರಿ, ಒಂದು ಸಲ ನಿಮ್ಮ ಹೆಸರು ಮತ್ತು ಪ್ಲೇಸ್ ಅನ್ನ ಮೆನ್ಷನ್ ಮಾಡ್ರಿ ಬೇಗ ಬೇಗ. ಯಾರ್ ಫಸ್ಟ್ ಮಾಡ್ತೀರಿ ಅಂತೇಳಿ ನೋಡ್ತೀನಿ ನಾನು. ಇದನ್ನ ಇಲ್ಲೇ ಮಾಡಿ, ಗ್ರೂಪಿಗೆ ಹೋಗ್ಬೇಡ್ರಿ, ನಿಮ್ಮ ಹೆಸರೆಲ್ಲ ಅಲ್ಲೇ ಹಾಕ್ಬೇಡ್ರಿ, ಅಲ್ಲಿ ಬೇಕಾಗಿಲ್ಲ ಅದ್ರದ್ದು. ಇಲ್ಲಿ ನಮ್ಮ ಝೂಮ್ ನಲ್ಲಿ ನಾನು ಚಾಟ್ ಬಾಕ್ಸ್ ಅನ್ನ ಆನ್ ಇಟ್ಟೀನಿ. ನಿಮ್ಮ ಹೆಸರು ಮತ್ತು ಪ್ಲೇಸ್ ಅನ್ನ ಮಮತಾ ಮ್ಯಾಮ್ ತುಮಕೂರ್ಲಿಂದ ಬಂದಿದ್ದಾರೆ, ಶಿವಾನಂದ್ ಬ್ಯಾಂಗ್ಳೂರ್ಲಿಂದ, ದಿವ್ಯಾ ಬೆಂಗಳೂರು, ಮಮತಾ ಬೆಂಗಳೂರು, ಪಾರ್ವತಿ ಎಸ್ ಎಸ್ ಎಸ್, ಮಂಜುಳಾ ಓಕೆ ಓಕೆ ಓಕೆ. ಜಾಸ್ತಿ ಬೆಂಗಳೂರು, ಮೈಸೂರು, ದೊಡ್ಡಬಳ್ಳಾಪುರ, ತುಮಕೂರು. ನನ್ನ ಟೀಮ್ ಬಹಳ ದೊಡ್ಡ, ಆ ಕಡೆಗೆ ಜಾಸ್ತಿ ಇರೋದು. ಪ್ರತಿ ನಮ್ಮ ಆಫ್ಲೈನ್ ಬ್ಯಾಚ್ ಅಲ್ಲಿ 60 ಜನರಲ್ಲಿ 30 ರಿಂದ 40 ಜನ ಆ ಕಡೆಯಿಂದಾನೇ ಬರ್ತಿರ್ತಾರೆ. ಎಸ್, ಹೊಸೂರ್ ಕಡೆಯಿಂದ, ದಾವಣಗೆರೆ, ಗಿರೀಶ್, ಕೋಲಾರ್, ಓಕೆ ಓಕೆ ಓಕೆ, ಎಸ್, ಮಾಲಾ ಬೆಂಗಳೂರು, ಓಕೆ, ಪದ್ಮಾ ಬೆಂಗಳೂರು, ಓಕೆ ಓಕೆನಾ? ಸೊ ಈಗ ನಾವು ನಮ್ಮ ಕೋರ್ಸ್ ಕಡೆಗೆ ಹೋಗೋಣ. ಪ್ರತಿಯೊಬ್ಬರಿಗೂ ಸಮೇತ ಒಂದು ಹೇಳೋದೇನು ಅಂದ್ರ, ನಿಮಗೂ ನನಗೂ ಡಿಸ್ಟನ್ಸ್ ಜಾಸ್ತಿ ಇರ್ಬೋದು. ಎಲ್ಲಿ ಅಂದ್ರೆ ರಸ್ತೆಯಲ್ಲಿ. ನನ್ ಬೀದರ್ ಇದೆ, ನಿಮ್ ಬೆಂಗಳೂರು ಅಂದ್ರೆ 700 ಕಿಲೋಮೀಟರ್ ಇದೆ. ಬರ್ಬೇಕು ಅಂದ್ರೆ ಮಿನಿಮಮ್ 12 ತಾಸು ಜರ್ನಿ ಇದೆ. ಯಾವ್ದ್ರಿಂದ? ದೂರದಿಂದ. ಆದ್ರೆ ಒಂದು ಆತ್ಮೀಕವಾಗಿ ನೋಡಿದ್ರು ನನಗೆ ಮತ್ತೆ ನಿಮ್ಗೆ ಯಾವ್ದು ವ್ಯತ್ಯಾಸ ಇಲ್ಲ. ನನ್ನ ಎನರ್ಜಿ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಏನಿದೆ ಅಂದ್ರೆ ಲೆವೆಲ್ ಇದೆ, ಈಕ್ವಲ್ ಇದೆ. ಸೊ ಹಾಗಾಗಿ ಯಾವಾಗ ನಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಲೆವೆಲ್ ಆಗುತ್ತೆ ನೋಡ್ರಿ, ಅವಾಗ ಮಾತ್ರ ಬ್ರಹ್ಮಾಂಡ ಏನ್ ಮಾಡುತ್ತೆ, ನಮ್ಮನ್ನ ಒಂದು ಕಡೆಗೆ ಕರೆದುಕೊಂಡು ಬರುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀವಿರುವಂತ ಗ್ರೂಪ್ ನಲ್ಲಿ 100 ಜನ ಇದ್ದಾರೆ, ಬಟ್ ಇವತ್ತು 166 ಮಾತ್ರ ಇದ್ದೀವಿ ನಾವು. ಇದ್ರ ಅರ್ಥ ಏನು ಅಂದ್ರ, ನಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಈಕ್ವಲ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಓಕೆನಾ? ಸೊ ಹಾಗಾಗಿ ನನ್ನ ಎನರ್ಜಿ ಜೊತೆಗೆ ಜಾಯಿನ್ ಆಗಿರುವಂತ
ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಇನ್ನೊಂದು ಸಲ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ನಿಮ್ಮ ಡೈರಿಯಲ್ಲಿ ಮೇಲ್ ಬರ್ಕುರಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ, ಅದರ ಮೊದಲ ಹಂತ ರೇಖಿ ಲೆವೆಲ್ 1 ಇದೆ ನೋಡ್ರಿ. ವೀರೇಶ್ ಬಿದರ್, ಓಕೆ, ಹಾ, ಮೊದಲ ಹಂತ ಇದೆ ನೋಡ್ರಿ. ಅದ್ರ ಹೆಸರು ಬರುತ್ತೆ ಸ್ವಭಾಸ. ಇಂಡಿಯನ್ ರೇಖಿಯ ಮೊದಲ ಹಂತ ಫಸ್ಟ್ ಲೆವೆಲ್ ಇದೆ ನೋಡ್ರಿ. ಅದರ ಹೆಸರು ಏನ್ ಹೇಳ್ತೀವಿ ಅಂದ್ರೆ ಸ್ವಭಾಸ. ಸ್ವಭಾಸ ಅಂದ್ರ ನನಗೆ ಸ್ವಯಂ ಅಲ್ಲಿ ಅಂದ್ರ ನನ್ನ ಒಳಗೆ ಏನೋ ಶಕ್ತಿ ಇದೆ ಅಂತ ನನಗೆ ಭಾಸ ಆಗುತ್ತೆ, ಅಂದ್ರೆ ಗೊತ್ತಾಗುತ್ತೆ ಅಂತ. ಲೆವೆಲ್ 1 ಅಲ್ಲಿ ಯಾವಾಗ ದೀಕ್ಷೆ ನಡೆಯುತ್ತೆ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನನ್ನ ಒಳಗೆ ಏನೋ ಒಂದು ಎನರ್ಜಿ ವರ್ಕ್ ಮಾಡ್ತಾ ಇದೆ, ಬ್ರಹ್ಮಾಂಡದ ಯಾವ್ದೋ ಶಕ್ತಿ ನನ್ನ ಜೊತೆಗೆ ಜೋಡಿಸ್ಕೊಂಡಿದೆ ಅಂತ ಹೇಳಿ ನಿಮ್ಗೆ ರೇಖಿ ಲೆವೆಲ್ 1 ಅಲ್ಲಿ ಅದರ ಅರಿವು ನಿಮ್ಗೆ ಜಾಗೃತ ಆಗುತ್ತೆ. ನಿಮ್ಮೊಳಗಿನ ನನ್ನೊಳಗಿನ ನಾನು ಅನ್ನುವಂಥದ್ದೇನಿದೆ ನೋಡ್ರಿ, ಆ ಪ್ರಜ್ಞಾವಸ್ಥೆಯನ್ನ ಇಲ್ಲಿ ಆಕ್ಟಿವೇಟ್ ಮಾಡೋದು ನಮ್ಮ ಮೊದಲ ಉದ್ದೇಶ ಆಗಿದೆ. ಓಕೆನಾ? ಒಂದನೇದು ಅರ್ಥ ಆಯ್ತಾ? ಲೆವೆಲ್ 1 ಅದಾದ ನಂತರ ಒನ್ಸ್ ರಿಪೀಟ್, ರೇಖಿ ಲೆವೆಲ್ 1 ಇದೆ ನೋಡ್ರಿ. ಇದಕ್ಕೆ ಇಂಡಿಯನ್ ರೇಖಿ ಲೆವೆಲ್ 1 ಹೆಸರು ಬರುತ್ತೆ ಸ್ವಭಾಸ. ಸ್ವಭಾಸ ಅಂದ್ರ ನನ್ನೊಳಗಿನ ನಾನು ಏನು ಅನ್ನುವಂಥದ್ದು ಭಾಸ ಆಗುತ್ತೆ, ಅಂದ್ರೆ ಅದ್ರ ಅರಿವಾಗುತ್ತೆ ನಾನು. ಮತ್ತೆ ಯಾವಾಗ ಅರಿವು ನಮ್ಮೊಳಗೆ ಜಾಗೃತ ಆಗುತ್ತೆ ನೋಡ್ರಿ, ಅವಾಗ ನಮ್ಮೊಳಗೆ ಅನುಭಾವ ಶುರು ಆಗುತ್ತೆ. ಅನುಭಾವ ಅಂದ್ರೆ ನನ್ನೊಳಗಿನ ಪರಿವರ್ತನೆ ನನಗೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ವಭಾಸ್ ರೇಖಿಗೆ ತಮ್ಮೆಲ್ಲರಿಗೆ ಮತ್ತೊಂದು ಸಲ ನಾನು ಸ್ವಾಗತವನ್ನ ಮಾಡ್ಕೊಳ್ತಾ, ಇದೀಗ ಬರ್ಕೊಡ್ರಿ, ಈ ಭಾರತೀಯ ರೇಖಿ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಯಿತು, ಇದರ ಇತಿಹಾಸ. ಸೊ ರೇಖಿಯಲ್ಲಿ ಬಹಳಷ್ಟು ಪ್ರಕಾರದ ರೇಖಿಗಳಿವೆ, ನೀವು ಕೇಳಿರ್ಬೋದು. ಉಸುಯಿ ರೇಖಿ ಯಾರ್ಯಾರು ಕಲ್ತೀರಿ? ಡಾಕ್ಟರ್ ಮಿಕಾ ಉಸುಯಿ ಅವ್ರು ಕಲಿಸಿರುವಂತ ಉಸುಯಿ ರೇಖಿ. ಇಲ್ಲಿ ಕುಶಾಲ್ ಕುಮಾರ್ ಅಂತೇಳಿ ಒಬ್ರು ಇದ್ದಾರೆ. ಸಾಕಷ್ಟು ಜನ, ನೀವು ಸಾಕಷ್ಟು ಜನ ಕಲ್ತಿದ್ದೀರಿ. ಸೊ ನಾವು ಉಸುಯಿ ರೇಖಿಯನ್ನ ಕಲಿಯುವಂತ ಹಂತದಲ್ಲಿ ನಮಗೆ ಯಾವ ಗುರುಗಳು ನಮ್ಗೆ ಕಲಿಸಿದ್ದಾರೆ, ಅವ್ರು ಹೇಳಿದ್ದು ಒಂದು ಮಾತಿದೆ. ಏನು ಅಂದ್ರ, ಡಾಕ್ಟರ್ ಮಿಕಾ ಉಸುಯಿ ಅವರು ಸಮೇತ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಏನು ಅಂದ್ರ, ರೇಖಿಯ ಬಗ್ಗೆ ನನಗೆ ಮೊಟ್ಟ ಮೊದಲ ಮಾಹಿತಿ ಸಿಕ್ಕಿದ್ದು ಎಲ್ಲಿ ಅಂದ್ರ ಋಗ್ವೇದದಲ್ಲಿ ಅಂತ ಬರ್ಕೊಳ್ರಿ. ಅವ್ರು ಹೇಳಿದ್ದೇ ಇದೆ, ಮತ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ರೇಖಿ ಅನ್ನುವಂಥದ್ದು ಪ್ರಾರಂಭ ಆಗಿರುವ ಮೊದಲ ದಾಖಲೆ ಎಲ್ಲಿ ಸಿಗುತ್ತೆ ನಮ್ಗೆ ಅಂದ್ರ ಋಗ್ವೇದದಲ್ಲಿ ಸಿಗುತ್ತೆ. ಋಗ್ವೇದದಲ್ಲಿ. ಸೊ ಋಗ್ವೇದದ ಬರ್ಕೊಡ್ರಿ. ಸ್ವಲ್ಪ ನೀವು ಸ್ಪೀಡ್ ಹೇಳೋದಿಲ್ಲ, ಆರಾಮ್ಸೆ ಹೇಳ್ತೀನಿ. ಮೊದ್ಲೆಲ್ಲ 3 days ಮಾಡ್ತಿದ್ವಿ, ಬಹಳ ಸ್ಪೀಡ್ ಹೋಗ್ತಿದ್ದಾನ. ಈಗ 4 days ಇದೆ, ನಾನು ಆರಾಮ್ಸೆ ಹೇಳ್ತೀನಿ, ಆರಾಮ್ಸೆ ಕೇಳಿ. ಓಕೆ. ಸೊ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕ, 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ವಾಕ್ಯ ಬರುತ್ತೆ. ಏನು ಅಂದ್ರ, ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ. ವರ್ಡ್ ಬರ್ಕೊರಿ. ಅಯಮ್ಮೆ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದೊಳಗೆ ಏನಿದೆ ಅಂದ್ರ ಭಗವಂತ ಇದ್ದಾನೆ. ಅಯಮ್ಮೆ ಭಗವತ್ತರಂ ಅಂದ್ರ ಭಗವಂತನ ತರಂಗಗಳಿವೆ ನೋಡ್ರಿ ನನ್ನ 2 ಅಂಗೈಯಲ್ಲಿವೆ ಅಂತ. ಮೊದಲ ದಾಖಲೆ ಎಲ್ಲಿಂದ ಶುರುವಾಗುತ್ತೆ? ಋಗ್ವೇದದಿಂದ ಶುರುವಾಗುತ್ತೆ. ಹಾಗಾಗಿ ರೇಖಿ ಅನ್ನುವಂಥದ್ದು ಸಮೇತ ಅಂಗೈಯಲ್ಲಿಯೇ ಹರಿಯುತ್ತೆ ಅಂತ ಇಡೀ ಜಗತ್ತು ನಂಬುತ್ತೆ. ಮತ್ತೆ ನಿಮ್ಗೂ ಅದು ಫೀಲ್ ಆಗುತ್ತೆ. ಬರ್ತಾ ಬರ್ತಾ ನೀವೇನಾದ್ರೂ ಮಾಡ್ತಾ ಹೋದ್ರೆ ನಿಮ್ಗೆ ಫೀಲ್ ಆಗುತ್ತೆ. ಹಾಗಾಗಿ ಇಲ್ಲಿ ರೇಖಿ ಅಂದ್ರೆ ಏನು ಅಂದ್ರ, ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ಬರ್ಕೋರಿ. ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ಕಿ ಅಂದ್ರೆ ಎನರ್ಜಿ, ಬ್ರಹ್ಮಾಂಡದ ಶಕ್ತಿಯನ್ನ. ಸರಿಯಾಗಿ ಕೇಳಿ, ಬ್ರಹ್ಮಾಂಡದ ಶಕ್ತಿಯನ್ನ ನನ್ನ ಪಿಂಡಾಂಡದಲ್ಲಿ, ಪಿಂಡಾಂಡ ಅಂದ್ರೆ ನನ್ನೊಳಗೆ ಯಾವ ಪ್ರಕ್ರಿಯೆ ಮೂಲಕ ನನ್ನೊಳಗೆ ಎಂಟರ್ ಆಗುತ್ತೆ ನೋಡ್ರಿ, ಆ ಪ್ರಕ್ರಿಯೆಗೆ ನಾವು ರೇಖಿ ಅಂತ ಹೇಳಿ ಕರಿತೀವಿ. ಅಂದ್ರ ಒಂದು ದೊಡ್ಡದಾಗಿರುವಂತಹ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಯಾರ ಜೊತೆಗೆ ಜೋಡಿಸ್ಕೊಳ್ತಾ ಇದೆ? ನನ್ನ ಜೊತೆಗೆ ಜೋಡಿಸ್ಕೊಳ್ತಾ ಇದೆ. ಈ ಪ್ರಕ್ರಿಯೆ ಏನಿದೆ ನೋಡ್ರಿ, ಇದಕ್ಕೆ ನಾವು ರೇಖಿ ಅಂತೇಳಿ ಕರಿತೀವಿ. ಹಾಗಾಗಿ ರೇಖಿ ಅಂದ್ರ ಬಹಳ ದೊಡ್ಡದು ಏನೋ ಇದೆ, ನನ್ಗೆ ಗೊತ್ತಿಲ್ಲ, ಹಂಗೇನು ಇಲ್ಲ. ಹಾಗಾಗಿ ಇದಕ್ಕೆ ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಅಂತಾರೆ. ಅಂದ್ರೆ ಇದರಲ್ಲಿ ಏನಿದೆ ಅಂದ್ರ ಚಿಕಿತ್ಸಕ ಶಕ್ತಿ ಇದೆ. ಬರ್ಕೊಡ್ರಿ. ರೇಖಿಯಲ್ಲಿ ಏನಿದೆ? ಮುಖ್ಯವಾಗಿ ಚಿಕಿತ್ಸಕ ಶಕ್ತಿ. ಹಾಗಾದ್ರೆ ರೇಖಿ ಎಲ್ಲೆಲ್ಲಿ ನಮ್ಗೆ ಚಿಕಿತ್ಸೆಯನ್ನ ಮಾಡುತ್ತೆ ಅಂತ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ. ಈಗ ಬರ್ಕೊಡ್ರಿ. ನೆಕ್ಸ್ಟ್, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿಯೇ ನಮ್ಮನ್ನ ಸರ್ಚ್ ಮಾಡುತ್ತೆ. ಅಂದ್ರೆ ನಮ್ಮನ್ನ ರೇಖಿ ಹುಡುಕಾಟ ಮಾಡುತ್ತೆ.
ನಮ್ಮನ್ನ ಯಾರು ಹುಡುಕಾಟ ಮಾಡಿದ್ದಾರೆ? ರೇಖಿ. ಈಗ ಇಲ್ಲಿ ಆಲ್ಮೋಸ್ಟ್ 99% ಎಲ್ರೂ ಸಮೇತ ನೀವು ಫೇಸ್ಬುಕ್ ಲಿಂದ ಬಂದವ್ರು. ಫೇಸ್ಬುಕ್ದವ್ರು ಸ್ವಲ್ಪ ಫೇಸ್ ತೋರ್ಸ್ರಿ ನನ್ಗೆ ಹಿಂಗ್ ಮಾಡಿ ನೋಡ್ರಿ, ಇದು ಹೆಂಗ್ ಚಮತ್ಕಾರ. ಫೇಸ್ಬುಕ್ ಲಿಂದ ಬರೀ ಫೇಸ್ ಅಷ್ಟೇ ಕಾಣಿಸ್ತದೆ ಜೂಮ್ ನ. ಫೇಸ್ ಟು ಫೇಸ್ ಬಂದಾಗೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ ಹೇಳಿ. ಸೊ ಹಾಗಾಗಿ ಫೇಸ್ಬುಕ್ ಲಿಂದ ಬಂದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನಾನು ಫೇಸ್ಬುಕ್ ಲಿಂದ ಬಂದೀನಿ ಅಂತ. ಬಂದವ್ರಿಗೆ ಒಂದು ಉದಾಹರಣೆಯನ್ನ ನಿಮ್ಗೆ ನಾನು ಕೇಳ್ತೀನಿ. ಏನು ಅಂದ್ರ, ಫೇಸ್ಬುಕ್ ನಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೀರಿ, ಮನ್ಸ್ ಬರಂಗಿಲ್ಲ, ನೀವು ಕೆಲಸ ಇಲ್ಲ ಅಂತಿಲ್ಲ, ಕೆಲಸ ಬಾಳ ಇರುತ್ತೆ, ಅದ್ರ ನಮಗೂ ಮನ್ಸು ಬರಂಗಿಲ್ಲ, ಸುಮ್ನೆ ಅದು ರೂಢಿ ಬಿದ್ದ್ಬಿಟ್ಟಿದೆ ಸ್ಕ್ರೋಲ್ ಮಾಡ್ತಾ ಆ ಸ್ಕ್ರೋಲ್ ಮಾಡುವಾಗ ನಂದೊಂದು ಆಡ್ ಬಂತು ನಿಮ್ ಎದುರಿಗೆ. ಏನಾಯ್ತು? ಒಂದ್ ಆಡ್ ಬಂತು. ಬಂದ ಮೇಲೆ ನೀವು ನೋಡಿದ್ರಿ ಏನಿತ್ತು ಅದ್ರಲ್ಲಿ? 3 ದಿನ ಫ್ರೀ ಕ್ಲಾಸ್ ಇತ್ತ. ದೇವ್ರಣೆ 100ಕ್ಕೆ 90% ಅಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿದ್ದೇನು ಅಂದ್ರೆ 3 ದಿನ ಫ್ರೀ ಇದೆ ಅಂತ. 90%. ಒಂದ್ 10% ಮಾತ್ರ ಇರ್ತೀರಿ, ಎಲ್ಲೋ ಸರ್ಚ್ ಮಾಡ್ತೀರಿ, ಕಲಿಬೇಕನ್ನುವಂತ ಆಸಕ್ತಿ ಇರುತ್ತೆ. ಸೊ ಹಾಗಾಗಿ 90% ಯಾವ್ದ್ರಲ್ಲಿಂದ ಬಂದಿವಿ? 3 ದಿನ ಫ್ರೀ ಇದಂತ. ಇದರ ಅರ್ಥ ಏನು ಅಂದ್ರ, ನಿಮಗೆ ಬ್ರಹ್ಮಾಂಡ ಈ ಮೂಲಕ ಕರೆದುಕೊಂಡು ನನ್ನ ಎದುರಿಗೆ ತಂದಿದೆ ಅಂತ ಅರ್ಥ. ನಿಮ್ಮನ್ನ ಚಾಯ್ಸ್ ಮಾಡಿದೆ. ಬ್ರಹ್ಮಾಂಡಕ್ಕೆ ಗೊತ್ತಿದೆ ನಿಮ್ಗೆ ಏನ್ ಕೊಟ್ರು ನೀವು ಬರ್ತೀರಿ ಅಂತ. ತಿಳಿತಾ? ಬ್ರಹ್ಮಾಂಡ ಅಂದ್ರೆ ನಮ್ಮ ಪೇರೆಂಟ್ಸ್, ನಮ್ ತಾಯಿಗೆ ಗೊತ್ತಿರುತ್ತಲ್ಲ, ನನ್ಗೆ ಯಾವ ಊಟ ಬೇಕು, ಯಾವ ಡ್ರೆಸ್ ಬೇಕು, ನನ್ಗೆ ಏನ್ ಇಷ್ಟ ಇದೆ ಅಂತ ನನ್ಗೆ ಹೆಂಗ ನಮ್ ತಂದೆ ತಾಯಿಗೆ ಗೊತ್ತಿರುತ್ತೆ ನೋಡ್ರಿ. ಸೇಮ್ ಅದೇ ರೀತಿ ಬ್ರಹ್ಮಾಂಡಕ್ಕೂ ಗೊತ್ತಿರುತ್ತೆ ಇವರನ್ನ ಹೆಂಗ್ ಸುಧಾರಣೆ ಮಾಡ್ಬೇಕು ಅಂತ. ಹಾಗಾಗಿ ನೀವ್ಯಾರು ಇಲ್ಲಿಗೆ ಬಂದವರಲ್ಲ, ನಿಮ್ಮನ್ನ ಕರೆದುಕೊಂಡು ಬರಲಾಗಿದೆ. ಬರ್ಕೊಡ್ರಿ. ಏನ್ ಮಾಡಿದ್ದಾರೆ? ನಿಮ್ಮನ್ನ ಕರೆದುಕೊಂಡು ಬಂದಿದ್ದಾರೆ. ಮತ್ತೆ ಒತ್ತಾಯ ಪೂರ್ವಕ ಆಗಿಲ್ಲ, ನಿಮ್ಮ ಇಷ್ಟದೊಂದಿಗೆ ನೀವೇನ್ ಮಾಡಿದ್ರಿ ಅಂದ್ರ ಕನೆಕ್ಟ್ ಆಗಿದ್ರಿ. ಹಾಗಾದ್ರೆ ನೀವು ಯಾರು ಆಯ್ಕೆ ಮಾಡ್ಕೊಂಡಿರುವಂತ ಮಕ್ಕಳಿದ್ರಿ ಅಂದ್ರ ಸ್ವಯಂ ಬ್ರಹ್ಮಾಂಡ ಆಯ್ಕೆ ಮಾಡ್ಕೊಂಡಿರುವಂತ ಮಕ್ಕಳಿದ್ರಿ. ನಿಮ್ಗೆ ನೀವು ಹಿಂಗ್ ಮಾಡ್ರಿ. ಯಾರು ಆಯ್ಕೆ ಮಾಡ್ಯಾರ ನಿಮ್ಗ? ಬ್ರಹ್ಮಾಂಡ, ಪರಾತ್ಪರ ಶಕ್ತಿ. ಯಾವ ಪರಮಾತ್ಮನನ್ನ ನೋಡ್ಬೇಕು, 1 ನಿಮಿಷ ಎಲ್ಲೋ ಸಾಲು ಸಾಲು ನಿಂತು ವರ್ಷಾನುಗಟ್ಲೆ ಕಾದವ್ರ ಸಲುವಾಗಿ ಪರಮಾತ್ಮನೇ ನಿಮ್ ಸಲುವಾಗಿ ಕಾದು ಕುಂತು ನಿಮ್ಮನ್ನ ಇಲ್ಲಿ ಕನೆಕ್ಟ್ ಮಾಡಿದಾನಂದ್ರ ನಿಮ್ಮ ಒಳಗ್ ಒಂದು ಶಕ್ತಿ ಇದೆ. ಯಾಕೆ ಬ್ರಹ್ಮಾಂಡ ಎಲ್ಲರನ್ನ ಬಿಟ್ಟು ನಿಮ್ಮನ್ನೇ ಚಾಯ್ಸ್ ಮಾಡಿದೆ ಅಂದ್ರ, ನಾ 100ಕ್ಕೆ 100 ಹೇಳ್ತೀನಿ, ನಿಮ್ಮೊಳಗೊಂದು ಬಹಳ ಶುದ್ಧವಾದ ಹೃದಯ ಇದೆ. ಒಪ್ತೀರಿ ಎಲ್ಲಾರು? ನಿಮ್ಮೊಳಗೊಂದು ಬಹಳ ಪರಿಶುದ್ಧವಾದ ಹೃದಯ ಇದೆ. ನಿಮ್ಮ ಭಾವ ಇದೆ ನೋಡ್ರಿ, ಅದು ನಿಷ್ಕಲ್ಮಶ ಇದೆ. ನಿಮ್ಮ ಯೋಚನೆ ಇದೆ ನೋಡ್ರಿ, ಅದು ನಿಸ್ವಾರ್ಥ ಇದೆ. ಅಂಥವ್ರಿಗೆ ಮಾತ್ರ ಬ್ರಹ್ಮಾಂಡ ಸೆಲೆಕ್ಟ್ ಮಾಡುತ್ತೆ. ಇಂಥವ್ ಸ್ವಭಾವ ಇರ್ಲಾರದವರು ಗ್ರೂಪ್ ನಲ್ಲಿ ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ. ನೋಡ್ರಿ, ಯಾರೋ ಒಬ್ರು ನಿಮ್ಗೆ ಒಬ್ರು MLA ನೋ MP ನೋ ಒಂದ್ಸಲ ಫೋನ್ ಮಾಡಿದ್ರು ಅಂತ ತಿಳ್ಕೊರಿ. ಅಚಾನಕ್ ರಮೇಶ್ ಅವ್ರಿಗೆ, ಹಲೋ ರಮೇಶ್ ಅವ್ರೆ, ಏನ್ ಮಾಡತ್ತೀರಿ? ನಾನು MLA ಮಾತಾಡತೀನಿ. ಅವಾಗ ರಮೇಶ್ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ ಹೇಳ್ರಿ? 2 ರೆಕ್ಕೆಗಳು ಬರುತ್ತೆ. ಯಾರು ಕಾಲ್ ಮಾಡಿದ್ರು? MLA. ಬರೀ MLA ಕಾಲ್ ಮಾಡಿದ್ರೆ ರೆಕ್ಕೆ ಬರುತ್ತೆ, ನಮ್ಗೆ ಯಾರು ಕಾಲ್ ಮಾಡಿದಾರೆ ಹೇಳ್ರಿ? ಹಾಗಾದ್ರೆ ಖುಷಿ ಪಡ್ಬೇಕಾ ಇಲ್ಲ ಹೇಳ್ರಿ? ನೋಡ್ರಿ ಹೆಂಗ್ ಕುಂತೀರಿ ಎಲ್ಲಾರು. ಏನ್ ಪೂರಾ ಭೂಮಿ ನಿಮ್ ತಲೆ ಮೇಲೆ, ಆಕಾಶ ಎಲ್ಲ ನಿಮ್ ತಲೆ ಮೇಲೆ ಬಿದ್ದದೇನೋ ಅನ್ಸ್ತು. ಫುಲ್ ನಮ್ ಕಡೆ ಬೀದರ್ ಕಡೆ ಒಂದ್ ಮಾತು ಹೇಳ್ತೀನಿ ನೀವು. 2-3 ದಿನದಾಗ ಬೀದರ್ ಭಾಷೆ ಕಲಿ. ನಮ್ಮಲ್ಲಿ ಹೇಳ್ತಾರೆ, ಸುಸ್ತಾಗಿ ಕೂಡ್ತಾರ ನೋಡ್ರಿ, ಅವ್ರಿಗೆ ನಾವು ಒಂದ್ ಶಬ್ದವನ್ನ ಬಳಸ್ತೀವಿ. ಏನು ಅಂದ್ರೆ ಕರೆಂಟ್ ಹೊಡೆದಿನ ಕಾಗಿ ಅಂತ. ಹಿಂಗ್ ಮುದುಡಿಸ್ಕೊಂಡ್ ಕೂಡೋದು. ಏನೋ ಆಗ್ತಾ ಇದೆ, ಜೀವನ ಇದೆ, ನಡೀತಾ ಇದೆ, ನಡೆಯುತ್ತೆ, ಆದಷ್ಟಾಗ್ಲಿ ಹೋದಷ್ಟು. ನೋ, ಜೀವನ ಅಂದ್ರೆ ಅದೊಂದು ಸಂಭ್ರಮ. ಜೀವನ ಅಂದ್ರ ಅನುಭವಿಸೋದಕ್ಕೆ ಬಂದವ್ರು ನಾವು. ಜೀವನ ಅಂದ್ರೆ ಕಷ್ಟ ಇದೆ, ಸಂಘರ್ಷ ಇದೆ, ಹೋರಾಟ ಇದೆ, ಅದು ಯಾವುದೂ ಇಲ್ಲ. ಜೀವನ ಅಂದ್ರೆ ಸುಖ ಇದೆ, ಸಂಪತ್ತು ಇದೆ, ಸಮೃದ್ಧಿ ಇದೆ. ಅದನ್ನ ಕಲಿಸುವಂತ ಪ್ರಯತ್ನನೇ ರೇಖೆ ಇದೆ. ಅದಕ್ಕೆ ನಾವು ಇಂಡಿಯನ್ ರೇಖೆ ಅಂತೇಳಿ ಕರಿತೀವಿ. ಇಷ್ಟು ತಿಳಿತಾ ಎಲ್ಲರಿಗೂ? ಯಾರು ಸೆಲೆಕ್ಟ್ ಮಾಡ್ಯಾರ? ಹಾಗಾದ್ರೆ ಆ ಪರಮಾತ್ಮನಿಗೆ ಒಂದು ಥ್ಯಾಂಕ್ ಯು ಹೇಳ್ಬೇಕಾ? ಬಹಳ ಸಲ ನೋಡ್ರಿ, ನಮ್ಗೆ ಏನಾದ್ರೂ ಕಷ್ಟ ಬಂದ್ರೆ ಮೊದ್ಲು ಬೈಲಕ್ ಶುರು ಮಾಡ್ತೀವಿ. ಯಾರಿಗೆ? ಅವನಿಗೆ. ಆದ್ರೆ ಅದೇ ಸುಖ ಬಂದಾಗ ಒಂದಿನಾರು ನಾವು ಥ್ಯಾಂಕ್ ಯು ಹೇಳಿದ್ದೇವ? ಇಲ್ಲ, ಹೇಳೋದಿಲ್ಲ. ಬರೀ ಕಷ್ಟಕ್ಕೆ ಮಾತ್ರ ನಾವೇನ್ ಮಾಡ್ತೀವಿ ಅಂದ್ರ ಪರಮಾತ್ಮನಿಗೆ ನೆನಪು ಮಾಡ್ತೀವಿ, ಇಲ್ಲ ಬೈಯೋದಕ್ ಶುರು ಮಾಡ್ತೀವಿ, ಬ್ಲೇಮ್ ಮಾಡ್ತೀವಿ. ಸುಖ ಬಂದಾಗ ಅದನ್ನ ಅನುಭವಿಸುವಾಗ ಒಂದು ಥ್ಯಾಂಕ್ ಯು ಸಮೇತ ಹೇಳೋದಿಲ್ಲ. ಹಾಗಾಗಿ ಬರ್ಕೋರಿ, ಯಾವ ವ್ಯಕ್ತಿಯ ಒಳಗೆ ಗ್ರಾಟಿಟ್ಯೂಡ್ ಇರುತ್ತೆ ನೋಡ್ರಿ, ಅವ್ನು ಯಾವಾಗ್ಲೂ ಸಕ್ಸಸ್ ಆಗ್ತಾನೆ. ಸಕ್ಸಸ್ ನ ಮೂಲ ಮಂತ್ರ ಹೇಳ್ತಾ ಇದ್ದೀನಿ, ಧನ್ಯತಾ ಭಾವ ಯಾವ ವ್ಯಕ್ತಿಯಲ್ಲಿ ಇರುತ್ತೆ ನೋಡ್ರಿ, ಅವ್ನು ಯಾವಾಗ್ಲೂ ಸಕ್ಸಸ್ ಆಗ್ತಾನೆ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಬರೋಣ. ಋಗ್ವೇದದ ನಂತರ 2ನೇ ನಮಗೆ ದಾಖಲೆ ಸಿಗುತ್ತೆ, ಅಥರ್ವ ವೇದ.
ಎರಡನೇದು ಯಾವ್ದು ಬರುತ್ತೆ? ಅಥರ್ವ ವೇದ. ಸೊ ಅಥರ್ವ ವೇದದಲ್ಲಿ ಮತ್ತೆ ಒಂದು ವಾಕ್ಯ ಬರುತ್ತೆ, ಅದು ನೇರವಾಗಿ ಕನ್ನಡದಲ್ಲಿ ಹೇಳ್ತೀನಿ, ಬಾಳ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನನ್ನ ಎರಡೂ ಅಂಗೈಗಳಲ್ಲಿ ಬರ್ಕೊಡ್ರಿ. ಅಥರ್ವ ವೇದ ಏನ್ ಹೇಳುತ್ತೆ? ನನ್ನ ಎರಡೂ ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನನ್ನ ಎರಡೂ ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ, ನಾನು ಇದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತಿದೆ. ಅಥರ್ವ ವೇದ ನನ್ನ ಎರಡು ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ, ಆದ್ರೆ ಇದನ್ನ ನಾನು ಯಾವ್ದಕ್ಕೆ ಬಳಸ್ತೀನಿ ಅಂತ ಹೇಳುತ್ತೆ? ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಪುನಃ ಮತ್ತೆ ದಾಖಲೆಯನ್ನ ನಾವು ಒಂದಿಷ್ಟು ವಿಶ್ಲೇಷಣೆ ಮಾಡ್ತೀನಿ. ರೇಖಿ ಲೆವೆಲ್ 1 ಅಂತಿದೆ ನೋಡ್ರಿ, ಅದು ಒಂದು ಮಾತ್ರ ಸೆಲ್ಫ್ ಹೀಲಿಂಗ್ ಇದೆ, ಸ್ವಂತಕ್ಕಾಗಿ ಇರೋದು ರೇಖಿ ಲೆವೆಲ್ 1. ಅದ್ರ ನಂತರ 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ನೀವು ಗ್ರ್ಯಾಂಡ್ ಮಾಸ್ಟರ್ಶಿಪ್ ಯಾವ್ದೋ ರೇಖಿಯನ್ನ ಮಾಡ್ತೀರಿ, ಅದು ಪರರ ಉಪಕಾರಕ್ಕಾಗಿ, ಇನ್ನೊಬ್ಬರ ಸಲುವಾಗಿ ಬಳಸುವಂತ ಶಕ್ತಿ ಇದೆ. ಹಾಗಾಗಿ ಇಲ್ಲಿ ನನ್ನ ಅಂಗೈಯಲ್ಲಿ ಮತ್ತೆ ಅಂಗೈ ಬರುತ್ತೆ. ಹಾಗಾಗಿ ರೇಖಿ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಮತ್ತೆ ರೇಖಿಯ ಮೂಲ ಉದ್ದೇಶ ಏನು ಅಂದ್ರ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರಿಗೆ ಸಪೋರ್ಟ್ ನೀಡೋದು. ಅವ್ರ ಎನರ್ಜಿ ಏನಾದ್ರೂ ಡೌನ್ ಆಗಿದೆ ಅಂದ್ರ ನಾವು ಹೀಲಿಂಗ್ ನೀಡುವ ಮೂಲಕ ಅವರನ್ನ ಶಕ್ತಿಯನ್ನ ನೀಡಿ ಅವರನ್ನ ಕಾಪಾಡೋದು, ಅವ್ರ ಜೀವನದಲ್ಲಿ ಪರಿವರ್ತನೆಯಾಗೋದಕ್ಕೆ ನಾವು ಸಪೋರ್ಟ್ ಮಾಡೋದಿದೆ ನೋಡ್ರಿ, ಇದೇ ರೇಖಿಯ ಉದ್ದೇಶ ಇದೆ. ಓಕೆ, ಸೊ ಎರಡನೇದು ಗೊತ್ತಾಯ್ತಾ ನಿಮ್ಗೆ? ಅಥರ್ವ ವೇದದ್ದು. ಈಗ ನಾವು ಯೂಟ್ಯೂಬ್ ನಲ್ಲಿ ಹೋದಾಗ ವಾಟರ್ ಹೀಲಿಂಗ್ ಎಲ್ಲ ಟೆಕ್ನಿಕ್ ಗಳು ಬಂದಿವೆ, ಗೊತ್ತಲ್ಲ ನಿಮ್ಗೆ? ಡಾಕ್ಟರ್ ಮಸಾರೋ ಇಮೋಟೋ ಅವರು, ಯೂಟ್ಯೂಬ್ ನಾಗ ಎಲ್ಲ ಬರುತ್ತೆ ವಾಟರ್ ಹೀಲಿಂಗ್, ವಾಟರ್ ಟೆಕ್ನಿಕ್ ಅಂತ ನೀವು ಹೊಡಿರಿ. ಡಾಕ್ಟರ್ ಮಸಾರೋ ಇಮೋಟೋ ಅವರು ಜಪಾನ್ ದೇಶದಲ್ಲಿ ಬಹಳ ದೊಡ್ಡ ಪ್ರಯೋಗವನ್ನ ಮಾಡಿದ್ರು. ವಾಟರ್, ನೀರು ನಮ್ಮ ಭಾವನೆಗಳ ಜೊತೆಗೆ ಸ್ಪಂದಿಸುತ್ತೆ ಅಂತ ದಾಖಲೆ ಸಮೇತ ಕೊಟ್ರವ್ರು. ಯಾರು? ಜಪಾನ್ ದೇಶದ ಡಾಕ್ಟರ್ ಮಸಾರೋ ಇಮೋಟೋ. ಈಗ ಬರ್ಕೊಡ್ರಿ, ನಮ್ಮ ಅಥರ್ವ ವೇದ ಇದೆ ನೋಡ್ರಿ, ಅಥರ್ವ ವೇದದಲ್ಲಿ ವಾಟರ್ ಮೆಡಿಟೇಷನ್, ವಾಟರ್ ಟೆಕ್ನಿಕ್ ಇದೆ ನೋಡ್ರಿ, ಅದು ಒಂದು ವಿದ್ಯೆ. ಅದಕ್ಕೆ ಹೇಳ್ತಾರ ಅಥರ್ವಿನಿ ವಿದ್ಯೆ ಅಂತ. ಬರ್ಕೊಡ್ರಿ, ವಾಟರ್ ಹೀಲಿಂಗು, ವಾಟರ್ ಟೆಕ್ನಿಕ್ ಇದೆಲ್ಲ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಅಥರ್ವ ವೇದದಲ್ಲೇ ಶುರು ಆಗುತ್ತೆ. ಅದ್ರ ಹೆಸರು ಬರುತ್ತೆ ಏನು ಅಂದ್ರ ಅಥರ್ವಿನಿ ವಿದ್ಯೆ ಅಂತ. ಅಥರ್ವಿನಿ ವಿದ್ಯೆಯಲ್ಲೇ ಬರುತ್ತೆ ನೀರನ್ನ ಯಾವ ರೀತಿ ನಾವು ಚಾರ್ಜ್ ಮಾಡಿ ಕುಡಿಬೇಕು. ಮತ್ತೆ ಇವತ್ತು ನಮ್ದು ಯಾವುದೇ ಒಂದು ಸಮುದಾಯದ ದೇವಸ್ಥಾನಗಳಿಗೆ ಹೋಗಿ, ನೀವು ಯಾವುದೇ ಸಮುದಾಯದಿರ್ಲಿ, ಯಾವುದೇ ಧರ್ಮದಿರ್ಲಿ, ಅಲ್ಲೆಲ್ಲ ನಾವು ನೀರಿನ ಮೂಲಗಳನ್ನ ಗುರುತಿಸ್ತೀವಿ. ನಾವು ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಕಂಪಲ್ಸರಿ ಆಗಿರುತ್ತೆ, ತೀರ್ಥ ಇಷ್ಟ ಇರುತ್ತೆ, ಕುಡಿದ ತಕ್ಷಣ ಶಾಂತ ಆಗ್ತೀವಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಯಾರ್ಯಾರಿಗೆ ಫೀಲ್ ಇದೆ? ಅಲ್ಲಿರುವಂತ ಎನರ್ಜಿ. ನೀವು ನಿಮ್ಮ ಮನೆಯ ದೇವರಿಗೆ ಏನಾದ್ರೂ ಹೋಗಿದ್ರಿ ಅಂದ್ರೆ ಅಲ್ಲಿ ಪುಷ್ಕರಣಿ 100% ಇರುತ್ತೆ. ಸ್ನಾನ ಮಾಡಿನೇ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ಸ್ನಾನ ಮಾಡಿದಾಗ ನಮ್ಮ ನೆಗೆಟಿವ್ ಔರಾ ಇದೆ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ರಿಮೂವ್ ಆಗುತ್ತೆ, ಪಾಸಿಟಿವ್ ಔರಾ ನಮ್ಮ ಜೊತೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಸಕಾರಾತ್ಮಕವಾಗಿನೇ ನಾವು ದೇವಸ್ಥಾನದ ಒಳಗೆ ಕಾಲಿಡ್ಬೇಕು. ಹಾಗಾಗಿ ನೀರಿನ ನೆಲಮೂಲ ಸಂಸ್ಕೃತಿಯಲ್ಲಿ ನೀರು ಸಮೇತ ಒಂದಿದೆ, ಅದು ಶಕ್ತಿಯಿಂದ ತುಂಬಿದೆ ಅಂತ ಹೇಳಿ ಅಥರ್ವ ವೇದ ಹೇಳುತ್ತೆ. ಮತ್ತೆ ಲೆವೆಲ್ 2 ಬಂದಾಗ 2 days ಬರೀ ನಾವು ವಾಟರ್ ಮೆಡಿಟೇಷನ್ ಮೇಲೆ ಮಾತಾಡ್ತೀವಿ. ನಿಮ್ಗೆ ರೇಖಿ ಬಂದಿಲ್ಲ, ಸಿಂಬಲ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಏನು ಬಂದಿಲ್ಲ ಅಂದ್ರೆ ನೀವು ಬರೀ ನೀರ್ ನಿಮ್ ಕೈದೊಳಗೆ ಹಿಡಿದು ನೀರು ಹೀಲ್ ಮಾಡಿದ್ರು ಸಾಕು, ನಿಮ್ಮ ಎದುರಿನವ್ರಿಗೆ ನೀವೇನ್ ಮಾಡ್ಬೋದು ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು. ಅಷ್ಟು ಅದ್ಭುತವಾಗಿರುವಂತ ಒಂದು ಕೋರ್ಸ್ ಇದೆ ನೋಡ್ರಿ, ಅದು ರೇಖಿಯಲ್ಲಿ ನಿಮ್ಗೆ ಸಿಗುತ್ತೆ. 2 ಮಾಹಿತಿಗಳು ನಿಮ್ಗೆ ಸಿಕ್ಕಿವೆ. ಅದಾದ ನಂತರ ನೆಕ್ಸ್ಟ್ ಸ್ವಲ್ಪ ನಿಮ್ಗೆ ಟಾಪಿಕ್ ಈ ಕಡೆಗೆ ತಗೊಂಡ್ ಬರ್ತೀನಿ, ವೇಟ್ ಮಾಡ್ರಿ. ಸೊ 3ನೇದ್ ಬರುತ್ತೆ ನಾಥ ಸಂಹಿತಾ ಅನ್ನುವಂತ ಕೃತಿ. ಸ್ಕ್ರೀನ್ ಮೇಲೆ ನೋಡ್ಬಂತ ಬಂದಿಲ್ಲ, 1 ನಿಮಿಷ. ನೆಕ್ಸ್ಟ್ ಬರ್ಕೋರಿ, ನಾಥ ಸಂಹಿತಾ. ಗೋರಖನಾಥರು ರಚಿಸಿರುವಂತ, ಬರ್ಕೊಡ್ರಿ ಹೆಸರು. ಯಾರು? ಗೋರಖನಾಥರು. ನೀವು ನವನಾಥರನ್ನ ಕೇಳಿರ್ಬೇಕು, ಗೋರಖನಾಥ್, ಮಚೇಂದ್ರನಾಥ್, ಈ ರೀತಿ 9 ಜನ ನಾಥರಿದ್ದಾರೆ. ಆ ನಾಥರಲ್ಲಿ ಒಬ್ರು ಬರ್ತಾರೆ ಗೋರಖನಾಥರು. ಗೋರಖನಾಥರು ರಚಿಸಿರುವಂತ ನಾಥ ಸಂಹಿತಾ ಅನ್ನುವಂತ ಕೃತಿಯ ಸುಮಾರು 40% ಕೃತಿ ರೇಖಿಯ ಬಗ್ಗೆ ದಾಖಲೆ ಕೊಡುತ್ತೆ. ಅದು ಅಂದ್ರೆ ನಮ್ಮ ಅಂಗೈಯಲ್ಲಿರುವಂತ
ಎನರ್ಜಿ ಪಾಯಿಂಟ್ಸ್ ಗಳಿರ್ಬೋದು, ಶರೀರದಲ್ಲಿ ಯಾವ ರೀತಿ ಶಕ್ತಿಯ ಸಂಚಲನ ಆಗುತ್ತೆ, ಈ ರೀತಿ 40% ಪುಸ್ತಕ ಇದೆ ನೋಡ್ರಿ, ಅದು ರೇಖಿಯನ್ನ ಕುರಿತು ಇದರಲ್ಲಿ ನಮ್ಗೆ ದಾಖಲೆ ಸಿಗುತ್ತೆ. ಎಸ್. ಅದರ ನಂತರ ನೆಕ್ಸ್ಟ್ ಬರುತ್ತೆ ಶ್ರೀಮದ್ದೇವಿ ಭಾಗವತ ಮಹಾಪುರಾಣ. ಬರ್ಕೊಡ್ರಿ ಇನ್ನೊಂದಿಷ್ಟು. ಶ್ರೀಮದ್ದೇವಿ ಭಾಗವತ ಮಹಾಪುರಾಣ ಅನ್ನುವಂತ ಒಂದು ಪುರಾಣ. ಹಿಂದೆ ಗೊತ್ತಲ್ಲ ನಿಮ್ಗೆ ಪುರಾಣ ಸಂಸ್ಕೃತಿ ನಮ್ದೆಲ್ಲಾರ್ದು. ಪುರಾಣದಲ್ಲಿ ಏನಾಗ್ತಿತ್ತು ಅಂದ್ರೆ ಹಿಂಗೆ ನಾರದರು ಶಿವನಿಗೆ ಕೇಳ್ತಾರ, ಶಿವ ಮತ್ತೆ ಯಾರಿಗೂ ಸ್ಟೋರಿಗಳಿರುವಂತ ಪುರಾಣಗಳನ್ನ ನಾವು ನೋಡ್ತೀವಿ. ಹಾಗೆ ಶ್ರೀಮದ್ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಖಂಡದಲ್ಲಿ ನಮ್ಮ ಶರೀರದಲ್ಲಿರುವಂತ 72,000 ನಾಡಿಗಳ ಬಗ್ಗೆ ದಾಖಲೆ ಸಿಗುತ್ತೆ ನಿಮ್ಗೆ. 72,000 ನಾಡಿಗಳೇ ನಮ್ಮಲ್ಲಿವೆ, ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಇದು ಇನ್ನೊಂದು ದಾಖಲೆ. ಹಾಗಾಗಿ ನಾಡಿಗಳಿಗೂ ಮತ್ತೆ ರೇಖೆಗೂ ಬಹಳ ಸಂಬಂಧ ಇದೆ. ರೀಸನ್ ಏನು ಅಂದ್ರ ನಮ್ಮ ಶರೀರದಲ್ಲಿರುವಂತ ಚಕ್ರಗಳಿವೆ ನೋಡ್ರಿ, ಆ ಚಕ್ರಗಳ ಜೊತೆಗೆ ನಾಡಿಗಳು ಕನೆಕ್ಟ್ ಇವೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ. ಮತ್ತೊಂದು ಉಪನಿಷತ್ ಬರುತ್ತೆ, ಬ್ರಹ್ಮ ವಿದ್ಯಾಖಂಡ ಅನ್ನುವಂತ. ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್ ಇದೆ ನೋಡ್ರಿ, ಆ ಉಪನಿಷತ್ನಲ್ಲೂ ಸಮೇತ ರೇಖಿಯ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಒಂದು ತೈತೇರಿಯ ಅನ್ನುವಂತ ಉಪನಿಷತ್. ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅಂತ ಇಬ್ಬರು ಋಷಿಗಳ ಸಂವಾದ ಬರುತ್ತೆ ಅಲ್ಲಿ. ಉಪನಿಷತ್ನ ಹೆಸರು ಬರ್ಕೋರಿ, ತೈತೇರಿಯ. ತೈತೇರಿಯ ಉಪನಿಷತ್ನ ಭೃಗು ಋಷಿ ಮತ್ತೆ ವರುಣ ಋಷಿ ಇಬ್ಬರ ಸಂವಾದದಲ್ಲಿ ನಮ್ಮ ಶರೀರದಲ್ಲಿರುವಂತ 114 ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. 114 ಚಕ್ರಗಳು. ಜೊತೆಗೆ ನಮ್ಮ ಶರೀರದ ಪಂಚಕೋಶಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅಲ್ಲಿ. ಎರಡು ಬರೀ. ನಿಮ್ಗೆ ನಾಳೆ ನಾನು ಪಂಚಕೋಶಗಳ ಬಗ್ಗೆ ಹೇಳ್ತೀನಿ. ನೀವು ಪಂಚೇಂದ್ರಿಯಗಳು ಕೇಳಿರ್ಬೋದು, ಪಂಚತತ್ವಗಳು ನಿಮಗೆ ಗೊತ್ತಿದೆ, ಎಲ್ಲಾನು ಗೊತ್ತಿದೆ. ಆದ್ರೆ ನಾಳೆ ನಿಮ್ಗೆ ಪಂಚಕೋಶಗಳ ಬಗ್ಗೆ ಮಾಹಿತಿ ಇದೆ. ಮತ್ತೆ ಒಂದು ನೆನ್ಪಿಡ್ರಿ, ನೀವು 1 ನಿಮಿಷನೂ ಮಿಸ್ ಮಾಡ್ಕೊಂಡ್ರಿ ಇಂಡಿಯನ್ ರೇಖೆ ಅಂದ್ರೆ ಏನದಂತ ನಿಮ್ಗೆ ತಿಳಿಯಂಗಿಲ್ಲ. ಯಾಕಂದ್ರೆ ಇದು ಇರೋದೇ ಹೊಸದು. ಇಡೀ ಇಂಡಿಯಾದಲ್ಲಿ ಈಗ ನಮ್ಮಲ್ಲಿ ನಮ್ಮ ಟ್ರೈನರ್ಸ್ ಜಾಸ್ತಿ ಆಗ್ಬಿಟ್ಟಾರೆ. ನಮ್ಮಲ್ಲಿ ಗ್ರ್ಯಾಂಡ್ ಮಾಸ್ಟರ್ಸ್ ಸುಮಾರು 400 ಜನ ಇದ್ದಾರೆ. ಆದ್ರೆ ಅದಕ್ಕಿಂತ ಹಿಂದೆ ಇಡೀ ಭಾರತದಲ್ಲಿ ಕೇವಲ 4 ಜನ ಮಾತ್ರ ನಾವು ಟ್ರೈನರ್ಸ್ ಇದ್ದೀವಿ ರೇಖಿಯನ್ನ, ಇಂಡಿಯನ್ ರೇಖಿ ಕಲ್ಸೋರು. ಇವತ್ ನಮ್ ಟೀಮ್ ಎಲ್ಲ ದೊಡ್ಡದಾಗಿ ಬೆಳೀತಾ ಇದೆ. ಫಸ್ಟ್ ಕರ್ನಾಟಕದಲ್ಲಿ ಇದನ್ನ ಶುರು ಮಾಡಿದ್ದು ನಾವೇ. ಕಲ್ತವ್ರು ಬಹಳ ಜನ ಇದ್ರು, ಆದ್ರೆ ಇನ್ನೊಬ್ರಿಗೆ ಕಲ್ಸ್ಲಿಲ್ಲ ಅವ್ರು, ಯಾಕಂತ ನನ್ಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನ ಕಲಿಸೋದಕ್ಕೆ ಶುರು ಮಾಡ್ದ. ಇವತ್ ರಿಸಲ್ಟ್ ಇದೆ. ಸುಮಾರು 300ಕ್ಕಿಂತ ಜಾಸ್ತಿ ನಮ್ಮ ಹತ್ರ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ವೇಗವಾಗಿ ಹೀಲಿಂಗ್ ಆಗೋದು ಎಲ್ಲಿದೆ ಅಂದ್ರೆ ಅದು ಇಂಡಿಯನ್ ರೇಖೆಯಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾದ್ರೆ ಇಂಡಿಯನ್ ರೇಖೆಯಲ್ಲಿ ಅದು ಯಾವ ರೀತಿ ಸಿಗುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ನೀವು ಗ್ಲೋಬ್ ಅನ್ನ ನೋಡಿರ್ಬೋದು, ಇದು ವಿಶ್ವನ, ಇದು ಭೂಮಿಯನ್ನ ನೋಡಿದ್ರಲ್ಲ ಎಲ್ಲಾರು, ಬರ್ಕೊಡ್ರಿ. ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ನಮ್ ಬೀದರ್ ಕಡೆ ಗಿಡ ಅಂತೀವಿ ನಾವು, ನೀವು ಪ್ಯೂರ್ ಭಾಷೆಯಲ್ಲಿ ಮರ ಅಂತ ಬರ್ಕೋರಿ. ಭೂಮಿಯನ್ನ ಯಾವ್ದಕ್ಕೆ ಹೋಲಿಸೋಣ? ಒಂದು ಮರಕ್ಕೆ. ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಆ ಮರದ ಆಧ್ಯಾತ್ಮಿಕ ತಾಯಿ ಬೇರು ಅಂತ ಯಾರಾದ್ರೂ ಇದ್ರೆ ಅದು ಭಾರತ ಇದೆ. ಋಗ್ವೇದದ ಆಚೆಗೆ ಇವತ್ತಿಗೆ ಯಾವ್ದು ಕೃತಿಗಳು ಸಿಕ್ಕಿಲ್ಲ. 100% ಗ್ಯಾರಂಟಿ ಹೇಳ್ತೀನಿ. ಫಸ್ಟ್ ದೊರೆತಿದ್ದೆ ಯಾವುದು? ನಮ್ಮ ವೇದಗಳು. ಹಾಗಾಗಿ ವಿಶ್ವದ ಅತ್ಯಂತ ಪುರಾತನ ಕೃತಿಗಳಲ್ಲಿ ನಮ್ಮ 4 ವೇದಗಳು ಬರುತ್ತೆ. ಅದ್ರ ನಂತರ ಗ್ರೀಕ್ ಭಾಷೆಯ ಇಲಿಯಡ್ ಮತ್ತು ಓಡಿಸಿ ಕೃತಿಗಳು ಸಿಗುತ್ತೆ. ಅದ್ರ ನಂತರ ಮತ್ತೆ ನಮಗೆ ಮಹಾಭಾರತ ದೊರೆಯುತ್ತೆ. ಯಾಕಂದ್ರೆ ನಾನು ಹಿಸ್ಟ್ರಿ RP ಆಗಿ ಕೆಲಸ ಮಾಡೀನಿ, ನನ್ಗೆ ಗೊತ್ತಿದೆ. ನಾ ಸುಮ್ನೆ ಗಾಳಿದಾಗ ಹೇಳತ್ತೀನಿ ಅಂತ ತಿಳ್ಕೊಬೇಡ ದಯವಿಟ್ಟು. ಬೇಕಾದ್ರೆ ಎಲ್ಲಾನು ಸರ್ಚ್ ಮಾಡಿ. ಹಾಗಾಗಿ ರೇಖೆ ಎಲ್ಲಿಂದ ಶುರು ಆಯ್ತು? ನಮ್ ದೇಶದಿಂದ. ನಮ್ಮ ನೆಲಮೂಲ ಸಂಸ್ಕೃತಿಯಲ್ಲಿ ರೇಖೆ ಇದೆ. ನಿಮ್ಗೆ ಗೊತ್ತಾ, ನಾನು ಎದ್ರಿ ಕುಂತಿರುವಂತ ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ, ರೇಖಿಯನ್ನ ಪ್ರತಿ ದಿನಾನು ಬಳಸ್ತೀವಿ ನಾವು. ಆದ್ರೆ ನಮ್ಗೆ ಗೊತ್ತಿಲ್ಲ ಇದು ರೇಖಿ ಎನರ್ಜಿ ಇದೆ ಅಂತ. ನಾವು ಸಣ್ಣವ್ರಿದ್ದಾಗ ನಮ್ಮ ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ನಮ್ದು ಅಡಿಗೆ ಮಾಡ್ತಾ ಇದ್ರು. ಎಷ್ಟು ರುಚಿ ಇತ್ತು ಹೇಳ್ರಿ? ಅಜ್ಜಿಗೆ ಏನಾರ ಮಸಾಲೆ ಸಿಕ್ತಿತ್ತ? ನೋ. ಇರೋ ಎಣ್ಣೆನೂ ಸರಿ ಇರ್ತಿರ್ಲಿಲ್ಲ ಪಾಪ. ಚಮಚಾಲಿಂದ ಎಣ್ಣೆ ಹಾಕ್ತಿರೋರು. ಸಣ್ಣ ಸ್ಪೂನ್ ಇರುತ್ತೆ ನೋಡ್ರಿ, ಸ್ಪೂನ್ ದಿಂದ ಎಣ್ಣೆ ಹಾಕ್ತಿರೋದು. ನಾವು ನಮ್ ಕಡೆ ಬೊಗೋಣಿ ಅಂತ ನೀವು ಪಾತ್ರೆ, ಆ ಪಾತ್ರೆಗೂ ಎಣ್ಣೆ ತಾಕ್ತಿಲ್ಲ. ಅಷ್ಟು ಕಡಿಮೆ ಎಣ್ಣೆದೊಳಗು ಎಷ್ಟು ಅದ್ಭುತ ರುಚಿ ಕೈ ಅಡಿಗೆ. ಎಲ್ಲಿಂದ? ರೇಖಿ.
ಇವತ್ತು ನೋಡ್ರಿ ನೀವು ಈ ಕೆಲವೊಂದು ಹೆಣ್ಮಕ್ಳು ಇರ್ತಾರ, ಅವ್ರಿಗೆ ಏನು ಕೊಡ್ಬೇಡ್ರಿ, ನೀವು ಸುಮ್ನೆ ಅಡಿಗೆ ಮನೆಯಾಗ ಬಿಡ್ರಿ, ಅದು ಎಷ್ಟು ಅದ್ಭುತವಾಗಿರುವಂತ ಅಡಿಗೆ ಮಾಡ್ತಾರಂದ್ರ ಅಲ್ಲಿ ಬಳಸುವಂತ ವಸ್ತುಗಳಿಂದ ರುಚಿ ಬರೋದಿಲ್ಲ, ಅವ್ರ ಕೈಯಲ್ಲಿರುವಂತ ಶಕ್ತಿಯಿಂದ ಬರುತ್ತೆ. ಬರ್ಕೊಡ್ರಿಬೇಕಾದ್ರೆ ಅದೇ ರೀತಿ ಕೆಲವ್ರು ಪುರುಷರು ಇರ್ತಾರ, ಅವ್ರು ಯಾವುದೇ ಕೆಲ್ಸಕ್ಕೆ ಹೆಂಗ್ ಟಚ್ ಮಾಡಿದ್ರು ಸಕ್ಸಸ್ ಆಗ್ತಾರ, ಯಾವ ಕೆಲ್ಸಕ್ಕೆ ಕೈ ಹಚ್ಚಿದ್ರು ಸಕ್ಸಸ್ ಆಗ್ತಾರ. ಎಲ್ಲರಿಗ ಅನಿಸ್ತದ ಅದ್ ಹೆಂಗ್ ಸಕ್ಸಸ್ ಆಗ್ತಾರ, ಅವ್ರ ಎನರ್ಜಿ ರೇಖಿ ಪವರ್ ಇದೆ, ಅವ್ರು ಏನೇ ಕೆಲ್ಸಕ್ಕೆ ಕೈ ಹಚ್ಚಿದ್ರು ಅದು ಸಕ್ಸಸ್ ಆಗ್ತದೆ. ಸೊ ಹಾಗಾಗಿ ರೇಖಿಯನ್ನ ನಾವು ಪ್ರತಿ ದಿನಾನು ಸಮೇತ ಬಳಸ್ತಾ ಇದ್ದೀವಿ, ಆದ್ರೆ ನಮ್ಗ್ ಗೊತ್ತಿಲ್ಲ ಇದು ರೇಖಿಯನ್ನ ಬಳಸ್ತಾ ಇದ್ದೀವಿ ನಾವು. ಬಹಳ ದೂರ ಹೋಗೋದೇಕ, ನೀವು ರಂಗೋಲಿಯನ್ನ ಇಳಿಸ್ತೀವಿ ನೋಡ್ರಿ, ರಂಗೋಲಿಯ ಅದೆಷ್ಟೋ ಚಿತ್ರಗಳಿವೆ ನೋಡ್ರಿ, ಅವು ರೇಖಿಯ ಸಿಂಬಲ್ಸ್ ಗಳಿವೆ. ಬರ್ಕೊಡ್ಬೇಕಾದ್ರೆ ನೀವು ಇಳಿಸೋ ರಂಗೋಲಿ ಇದೆ ನೋಡ್ರಿ, ಅದೆಲ್ಲ ರೇಖಿಯ ಸಿಂಬಲ್ಸ್ ನಲ್ಲೇ ಬರುತ್ತೆ. ಸ್ವಸ್ತಿಕ್ ಬಳಸ್ತಿರಿಲ್ಲ ನೀವೆಲ್ಲರೂ, ಶುಭ ಲಾಭ ಬರಿತೀವಿ, ಸ್ವಸ್ತಿಕನ್ನ ಬರಿತೀವಿ. ಸ್ವಸ್ತಿಕನ್ನ ನಮ್ಮ ರೇಖಿಯಲ್ಲಿ ಸಿಂಬಲ್ ಆಗಿ ನಾವು ಯೂಸ್ ಮಾಡ್ತೀವಿ ಅದನ್ನ. ಹಾಗಾಗಿ ಇದೆಲ್ಲ ಎಲ್ಲಿಂದ ಶುರು ಆಯ್ತು, ನಮ್ಮದೇ ಋಗ್ವೇದದಿಂದ. ಆದ್ರೆ ನಮ್ಮ ಪ್ರಾಬ್ಲಮ್ ಏನು, ನಮ್ಮವ್ರ ಸಮಸ್ಯೆ ಹೇಳ್ತೀನಿ, ನಮ್ಗೆ ಯಾವುದು ಹೊರಗಿಂದ ಬರುತ್ತೆ ನೋಡ್ರಿ ಅದು ಅಮೃತ ಇದೆ. ಸ್ಪೆಷಲಿ ವೆಸ್ಟರ್ನ್ ಕಡೆಯಿಂದ ಬರ್ಬೇಕು ನೋಡ್ರಿ ನಾವು. ನಮ್ದೇ ಜ್ಞಾನ ಚೈನಾದಿಂದ ಜಪಾನ್ಗೆ ಹೋಗಿ ಎಲ್ಲಾ ಸುತ್ತಾಡಿ 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 ವೆಸ್ಟರ್ನ್ ಕಡೆಯಿಂದ ನಮ್ ದೇಶಕ್ಕೆ ಬಂತು. ಈಗ ರೇಖೆಯ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗಿ ಆಗಿದೇನಾ? ಇಲ್ಲ. ನಮ್ಮಲ್ಲಿ ಇದ್ದಾಗಿದ್ದು ನಮ್ಗೆ ಗೊತ್ತಿತ್ತಾ? ಇಲ್ಲ. ಹಾಗಾಗಿ ಬರ್ಕೊಡ್ರಿ, ಈ ವಿದ್ಯೆಯನ್ನ ಜಗತ್ತಲ್ಲಿ ಪ್ರಪ್ರಥಮವಾಗಿ ಬಳಸಿದವ್ರು ಯಾರು ಅಂದ್ರ ವಶಿಷ್ಠ ಋಷಿಗಳು. ಹಾಗಾಗಿ ಇದಕ್ಕೆ ಹಿಂದೆ ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತಾ ಇದ್ರು. ನಮ್ಗೆ ಗೊತ್ತೇ ಇದ್ದಿಲ್ಲ ವಶಿಷ್ಠ ವಿದ್ಯೆ ಅಂದ್ರೆ ಇದೇ ವಿದ್ಯೆ. ನಾವ್ ಅಷ್ಟೊಂದು ಡೆಪ್ತ್ ಆಗಿ ಹೋಗ್ಲೇ ಇಲ್ಲ. ನಾವು ಬಾಲ್ಯದಲ್ಲಿದ್ದಾಗ ಸಣ್ಣವ್ರಿದ್ದಾಗ ಹಿಂಗ್ ಕಿವಿ ಹಿಡ್ದು ಹಿಂಗ್ ಊಟಕ್ ಬೈಟಕ್ ಯಾರ್ಯಾರು ಮಾಡಿದ್? ನಾನಂತೂ ಬಾರಿ ಮಾಡಿ. ಯಾರ್ಯಾರು ಮಾಡಿ 40+ ಇದ್ದವ್ರ ಪೆಟ್, ನಾವು ತಿಂದೊಟ್ಟು ಯಾರು ತಿಂದಿಲ್ ಪೆಟ್. ಎಲ್ಲಾರು ಊಟಕ್ ಬೈಟಕ್ ಮಾಡಿದವರೆಲ್ಲ ಹಿಂಗ್ ಕೈ ಮಾಡ್ರಿ, ನೆನ್ಪ್ ಮಾಡ್ಕೊರಲ್ಲ. ನಮ್ಗೆ ಇನ್ನೂ ಒಂದ್ ಗಿಡಕ್ ಹಾಕ್ತಿರು, ಗಿಡಕ್ ಹಿಂಗ್ ಹಗ್ಗ ಕಟ್ಟಿ ಹಿಂಗ್ ಜೊಗ್ಯಾಕೋರು, ನಮ್ಗೆ ಹಿಂಗ್ ತೂಗಾಡ್ಸೋರು, ಮತ್ ಮ್ಯಾಲಿಂದ ಹೊಡಿಯೋರು. ಯಾರ್ಯಾರು ಪೆಟ್ ತಿಂದಿರಿ? ಇಲ್ಲಿ ಲಕ್ಷ್ಮಿ ಮೇಡಮ್ ತಲಿ ಕೈಸ್ಕೊಂಡಾರ, ಮೇಡಮ್ ನಮ್ದು ಹಂಗೆ ಅದರಿ ಗತಿ ಅಂತ. ಎಲ್ಲಾರು ಪೆಟ್ ತಿಂದವ್ರು. ಸಣ್ಣ ಆಗಿದ್ದಾಗ ಶಾಲ್ಯಾಗ ಸರ್ ಟೀಚರ್ ಇರ್ಲಿಲ್ಲ, ಸರ್ ಪೆಟ್ ಹಾಕು ಹಾಕು ಹಾಕು, ಮನಿಗ್ ಬಂದ್ಮೇಲೆ ಅವು ಹೊಡಕಿ, ಅದ್ರ ಬಾದ ಸಣ್ಣ ಸಣ್ಣ ಮಾತಿಗೆ ಪೆಟ್ ತಿಂದವ್ರು ಇದೇವ್. ಅದಕ್ಕೆ ಲೈಫ್ ನ ಎಲ್ಲಾ ಪೆಟ್ಟುಗಳನ್ನ ಸಹಿಸಿಕೊಳ್ಳುವಷ್ಟು ಸಾಮರ್ಥ್ಯ ಬಂದಿದೆ ನಮ್ಗೆ. ಗೊತ್ತಿರ್ಲಿ ನಿಮ್ಗೆ, ಕಷ್ಟಗಳು ನಮ್ಮ ಜೀವನದ ಮೆಟ್ಟಿಲುಗಳು. ಅವೆಲ್ಲ ಹೊಡೆತಗಳು ಬಿದ್ದಾವ್ ನೋಡ್ರಿ, ಅವ್ ಶಾರೀರಿಕ ಇರ್ಬೋದು, ಮಾನಸಿಕವಾಗಿರ್ಬೋದು. ಮಾನಸಿಕವಾದ ಅದೆಷ್ಟೋ ಹೊಡೆತಗಳನ್ನ ನಾವು ತಿಂದವ್ರಿದ್ದೇವೆ, ಯಾರಿಗೆ ಹೇಳ್ಕೊಲಿಕ್ಕೆ ಆಗೋದಿಲ್ಲ. ಆದ್ರೆ ಅವೆಲ್ಲ ಏನ್ ಮಾಡುದು, ನಮ್ಗ ಗಟ್ಟಿಗೊಳಿಸೋದಕ್ಕೆ ನಮಗ್ ಸಪೋರ್ಟ್ ಮಾಡುದು. ರೀಸನ್ ಏನು ಅಂದ್ರ ನಮ್ಮೊಳಗೊಂದು ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ. ಆ ಶಕ್ತಿಗೆ ಒಂದು ಸಾಮರ್ಥ್ಯ ಇದೆ, ಸಹಿಸಿಕೊಳ್ಳುವಂತ ಸಾಮರ್ಥ್ಯ. ಹಾಗಾಗಿ ಇದೆಲ್ಲಾ ರೇಖೆಯಲ್ಲಿ ಬರುವಂತ ವಿಷಯ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಬರ್ಕೊಡ್ರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಒಂದು ಮಾತನ್ನ ಹೇಳುತ್ತೆ, ರೇಖಿ ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ರೇಖಿ ಏನಿದೆ ಅಂದ್ರೆ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಯಾವ ರೀತಿ ಆಯುರ್ವೇದಿಕ್ ನಲ್ಲಿ ಚಿಕಿತ್ಸೆ ಇರುತ್ತೆ, ಅಲೋಪತಿಯಲ್ಲಿ ಚಿಕಿತ್ಸೆ ಇರುತ್ತೆ, ಆನಂತರ ಹೀಲಿಂಗ್ ಗಳಲ್ಲಿ ಬಂದಾಗ ನೀವು ಪ್ರಾಣಿಕ್ ಹೀಲಿಂಗ್ ಬರುತ್ತೆ, ಶಮ್ನಿಕ್ ಹೀಲಿಂಗ್ ಬರುತ್ತೆ. ಅದೇ ರೀತಿ ಹೀಲಿಂಗ್ ನ ಮೊಡಾಲಿಟಿಗಳಲ್ಲಿ ರೇಖಿಯು ಸಮೇತ ನಂಬರ್ 1 ಅಲ್ಲಿ ಇರುವಂತ ಚಿಕಿತ್ಸಾ ಪದ್ಧತಿ ಅದು. ಹಾಗಾಗಿ ಇವತ್ತು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಬರ್ಕೊಳ್ರಿ, UK ನಲ್ಲಿ 800 ಆಸ್ಪತ್ರೆಗಳಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ವಿತ್ ಸ್ಯಾಲರಿ ಸಮೇತ. ಮತ್ತೆ ನಮ್ಮ ದೇಶದ 7 ಮಹಾನಗರಗಳಲ್ಲಿ, ನಮ್ಮ ದೇಶದ 7 ಮಹಾನಗರಗಳಲ್ಲೂ ಸಮೇತ ಈ ಸ್ಪಿರಿಚುವಲಿ ಇರುವಂತವರು ಯಾರು ಹಾಸ್ಪಿಟಲ್ಗಳನ್ನ ತೆರೆದಿದ್ದಾರೆ ನೋಡ್ರಿ, ಪ್ರೈವೇಟ್ ಹಾಸ್ಪಿಟಲ್, ಪ್ರೈವೇಟ್ ಸೆಕ್ಟರ್ ನಲ್ಲಿ, ಅಲ್ಲಿಯೂ ಸಮೇತ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾರೆ. ಡೆಲ್ಲಿ, ಮುಂಬೈ, ಆ ಕಡೆ 7 ಮಹಾನಗರಗಳಲ್ಲಿ ಸಮೇತ ಸಿಗ್ತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರೇಖಿ ಅಂದ್ರೆ ಏನಿದೆ ಅಂದ್ರೆ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಆದ್ರೆ ಇಲ್ಲಿ ಟ್ಯಾಬ್ಲೆಟ್ಸ್ ಇಲ್ಲ. ನೀವ್ ಹಿಂಗು ತಿಳ್ಕೊಬೇಡ, ಮೇಡಮ್ ಮುಗಿದ ತಕ್ಷಣ ಏನಾದ್ರೂ ಗುಳಿಗೆ ಬರ್ಕೊಡ್ತಾರೆ, ನೋ ಕೊಡಂಗಿಲ್ಲ. ಯಾವ್ದು ಟ್ಯಾಬ್ಲೆಟ್ಸ್ ಇಲ್ಲ, ಯಾವ್ದು ಟ್ರೀಟ್ಮೆಂಟ್ ಇಲ್ಲ, ಯಾವ ಡಾಕ್ಟರ್ಸ್ ಇಲ್ಲ, ಯಾವ್ದು ಏನೂ ಇಲ್ಲ. ಆದ್ರೂ ಸಮೇತ ಇಲ್ಲಿ ಚಿಕಿತ್ಸೆ ಇದೆ. ಅದು ಯಾವ ರೀತಿ ಅಂತೇಳಿ ನಾನು ಒಂದೊಂದೇ ಆಗಿ ಹೇಳ್ತೀನಿ. ಇಲ್ಲಿ ತನಕ ಯಾರ್ಯಾರಿಗೆ ತಿಳಿದಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ ನೋಡೋಣ. ಚಾಟ್ ಬಾಕ್ಸ್ ಆನ್ ಇದೆನಾ? ವೇಟ್ ಮಾಡಿ.
ಯಾರ್ಯಾರಿಗೆ ತಿಳಿದಿದೆ ಎಸ್ ಅಂತೇಳಿ ಒಂದ್ಸಲ ಟೈಪ್ ಮಾಡ್ರಿ. ಮತ್ತೆ ಎಲ್ರು ಸ್ವಲ್ಪ ಹಿಂಗ್ 2 ಕೈಯನ್ನ ಮಾಡಿ ಎಸ್ ಮಾಡ್ರಿ ನೋಡೋಣ. ಎಲ್ಲ ಸುಸ್ತಾಗಿ ಹೋಗಿರಿ ಇಡೀ ದಿನ ಬಡದಾಡಿ ನಂಗೂ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಟಫ್ ಇರೋದು ಯಾವ್ದು ಅಂದ್ರೆ ರೇಖಿ ಲೆವೆಲ್ 1 ನಮ್. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಬಾಳ ಜನ ವಿಡಿಯೋ ಆಫ್ ಮಾಡಿರಿ ನೋಡ್ರಿ. ವಿಡಿಯೋ ಆನ್ ಮಾಡ್ರಿ ಬೇಗ. ಎಸ್. ಸೊ ಎಲ್ಲರೂ ಆಕ್ಟಿವ್ ಆಗಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಮುಂದೆ ಹೋಗೋಣ. ಹಾಗೆ ಬಡೆ ರೆಡಿ ಇದ್ದವ್ರು 2 ಕೈ ಮಾಡಿ. ನನ್ಗೆ ಎಲ್ಲಕ್ಕಿಂತ ದೊಡ್ಡ ಕಷ್ಟ ಅಂದ್ರೆ ರೇಖಿ ಲೆವೆಲ್ 1. ಯಾಕಂದ್ರೆ ಯಾರ್ಯಾರೋ ಎಲ್ಲೆಲ್ಲಿಂದೋ ಬಂದಿರ್ತ್ರಿ, ಏನೇನೋ ಮಾಡಿರ್ತ್ರಿ, ಮತ್ತೆ ನಿಮ್ಗೆ ಕೂಡಿಸ್ಬೇಕು. ನಿಮ್ಗೆ ಗೊತ್ತಾ, ನಮ್ಮ ಮೈಂಡ್ ಇದೆ ನೋಡ್ರಿ, ನಮ್ಮ ಮೈಂಡ್ ನ ಏಕಾಗ್ರತೆ ಇವತ್ತು ಎಷ್ಟಿದೆ ಅಂದ್ರೆ ಓನ್ಲಿ 8 ಸೆಕೆಂಡ್ ಇದೆ. 8 ಸೆಕೆಂಡ್ ಆಗ ನಮ್ ಥಾಟ್ಸ್ ಗಳು ಚೇಂಜ್ ಆಗುತ್ತೆ. ಏಕಾಗ್ರತೆ ಕದಡಿ ಹೋಗೋದಕ್ಕೆ 8 ಸೆಕೆಂಡ್ ಸಾಕು. ಅಂತದ್ರಲ್ಲಿ ನಾನು 60 ನಿಮಿಷ ಕೂಡ್ಸೋದಿದೆ ನೋಡ್ರಿ, ನನ್ಗೂ ಚಾಲೆಂಜ್ ಇದೆ ಮಕ್ಕಳ. ಇದು ನಿಮ್ಗಷ್ಟೇ ಇಲ್ಲ, ನನ್ಗೂ ಸಮೇತ ಇದೆ. ಹಾಗಾಗಿ ಮತ್ತೆ ನೀವ್ ಎಷ್ಟೆಷ್ಟು ಟೈಪ್ ಮಾಡ್ತಾ ಇರ್ತೀರಿ, ಎಷ್ಟು ಇನ್ವಾಲ್ವ್ ಆಗ್ತೀರಿ ನೋಡ್ರಿ, ಅಷ್ಟಷ್ಟು ನೀವು ಕಲಿಯೋದಕ್ಕೆ ನಿಮ್ಗೆ ಸಾಧ್ಯ ಇದೆ. ಓಕೆನಾ? ಸೊ ಈಗ ನಾನು ನಿಮ್ಗೆ ಒಂದ್ 6-7 ಪ್ರಶ್ನೆಗಳನ್ನ ಕೇಳ್ತೀನಿ, ಒಂದಾದ್ಮೇಲೆ ಒಂದು. ಆದ್ರೆ ನೀವು ಬೀದರ್ ಭಾಷೆಯಲ್ಲಿ ಒಂದ್ ಮಾತು ಹೇಳ್ತೀನೋ, ಖರೆ ಹೇಳ್ಬೇಕು. ನೀವು ಖರೆ ಅಂದ್ರೆ ಸತ್ಯವಾಗಿ ಹೇಳ್ಬೇಕು. ಓಕೆನಾ? ಖರೆ ಅಂದ್ರೆ ಗೊತ್ತಾ? ನಮ್ಮಲ್ಲಿ ಖರೆ ಅಂದ್ರು ಖರೆ ಹೇಳ್ಯಾರ, ಸತ್ಯವಾಗ್ಲೂ ಹೇಳ್ಯಾರ. ನೀವೇನ್ ಮಾಡೋದಿದೆ ಈಗ, ಖರೆ ಹೇಳ್ಬೇಕಾಗಿದೆ. ಮೊದಲ ನನ್ನ ಪ್ರಶ್ನೆ ಏನು ಅಂದ್ರೆ, ನನ್ನ ಎದುರಿಗೆ ಯಾರ್ಯಾರಿದ್ರಿ ನಿಮ್ಗೆ ಆರೋಗ್ಯದ ಸಮಸ್ಯೆ ಇದೆ, ಅವ್ರೆಲ್ರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ. ಹೆಲ್ತ್ ಸಮಸ್ಯೆ ಇದೆ, ಸಣ್ಣ ಪುಟ್ಟ ಇಟ್ಕೊಂಡು ದೊಡ್ಡ ತನಕ ಯಾವ್ದಾದ್ರು ಇದು, ಕಾಲಿನ ಉಗುರಿನಿಂದ ತಲೆ ತನಕ ಏನಾದ್ರೂ ಇದೆ XYZ ಇದ್ದವರೆಲ್ಲ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಅದ್ರ ಯಾವ ರೀತಿ ನಾವು ಹೀಲ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಕೊಡ್ತೀನಿ. ಸಮಸ್ಯೆ ಇದ್ದವರಿಗೆ ಪರಿಹಾರ ಬೇಕಾಗುತ್ತೆ. ಸುಮ್ನೆ ನಾನ್ ಯಾಕೆ ಪರಿಹಾರ ಕೊಡ್ಲಿ ನಿಮ್ಗೆ? ಹಿಂಗೆ ಹೇಳ್ತಾ ಇದ್ದೀನಿ, ಆರಾಮ್ಸೆ ಹೇಳ್ತೀನಿ. ಇನ್ನೊಂದು 10 ನಿಮಿಷ ಆಯ್ತು ಕ್ಲಾಸ್ ಮಾಡಿ. ಸೊ ಯಾರೆಲ್ಲರಿಗೂ ಆರೋಗ್ಯದ ಸಮಸ್ಯೆ ಇದೆ ನೋಡ್ರಿ, ಯಾವ್ದಾದ್ರೂ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್. 193ದಲ್ಲಿ ಮಿನಿಮಮ್ 160 ಮೆಂಬರ್ಸ್ ನನ್ನ ಎದುರಿಗಿದ್ದಾರೆ. ಅದರಲ್ಲಿ 2 ಮಾತು ಹೆಲ್ತ್ ನಲ್ಲಿ ಮತ್ತೆ 2 ಬರುತ್ತೆ. ಒಂದು ಶಾರೀರಿಕ ಸಮಸ್ಯೆ, 2 ಮಾನಸಿಕ ಸಮಸ್ಯೆ. ಮಾನಸಿಕನು ಏನಾದ್ರೂ ಇದ್ರೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ. ಮಾನಸಿಕ ಬಹಳ ಟೆನ್ಷನ್ ಇದೆ, ಸ್ಟ್ರೆಸ್ ಜಾಸ್ತಿ ಮಾಡ್ಕೋತಾ ಇದ್ದೀರಿ, ಆಂಗ್ಸೈಟಿ ಇದೆ ನಿಮ್ಗೆ, ಯಾವ್ದು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದೀರಿ ಅಥವಾ ತಗೊಳ್ಳೋದಕ್ಕೆ ನೀವು ಭಯ ಪಡ್ತಾ ಇದ್ದೀರಿ, ನಿಮ್ ಮೇಲೆ ನಿಮ್ಗೆ ಡೌಟ್ ಇದೆ ನನ್ಗೆ ಏನಾಗಿದೆ ಏನಿಲ್ಲ, ಅಥವಾ ನೀವು ಭಯ ಪಡ್ತಾ ಇದ್ದೀರಿ, ಸೋಲ್ ಅಂದ್ರೆ ನಿಮ್ಗೆ ಭಯ ಇದೆ, ಈ ರೀತಿಯ ಯಾವುದೇ ಇದೆ ನೋಡ್ರಿ, ಅವ್ರೆಲ್ಲರೂ ಒಂದ್ಸಲ ನನ್ಗೆ ಎಸ್ ಅಂತ ಟೈಪ್ ಮಾಡಿ. ಓಕೆ? ಸೊ ಈಗ ನೆಕ್ಸ್ಟ್ ಎಲ್ಲಾರು ಖುಷಿಯಾಗ್ರಿ. ಯಾರ್ಯಾರು ಎಸ್ ಅಂತ ಹಾಕಿರಿ ಅವ್ರೆಲ್ರಿಗೂ ಗುಡ್ ನ್ಯೂಸ್ ಅಂದ್ರೆ ಏನ್ ನಂದೇನು ಹೊಸದಿಲ್ಲ ಅಂತ ತಿಳ್ಕೊಬೇಡ್ರಿ, ನಂದೆಲ್ಲ ಮುಗ್ದೋಗ್ಯದ. ಗುಡ್ ನ್ಯೂಸ್ ಏನು ನಿಮ್ಗೆ ಹೇಳ್ತೀನಿ ನೋಡ್ರಿ, ಕೇಳ್ರಿ. ರೇಖೆಯಲ್ಲಿ ಆರೋಗ್ಯದ ಯಾವುದೇ ಸಮಸ್ಯೆ ಇರ್ಲಿ, ಶಾರೀರಿಕ ಇರ್ಲಿ ಅಥವಾ ಮಾನಸಿಕ ಇರ್ಲಿ, 100ಕ್ಕೆ 100ರಷ್ಟು ಪರಿಹಾರ ಇದೆ. ಬರ್ಕೊಡ್ರಿ ಹೆಂಗಿದೆ ಅಂತ ನಿಮ್ಗೆ ಸೈಂಟಿಫಿಕ್ ಹೇಳ್ತೀನಿ. 100ಕ್ಕೆ 100ರಷ್ಟು. ಈಗ ನಮ್ಗೆ ಆರೋಗ್ಯದ ಸಮಸ್ಯೆ ಎಲ್ಲಿಂದ ಶುರು ಆಗುತ್ತೆ ಹೇಳ್ರಿ? ಆರೋಗ್ಯ ಸಮಸ್ಯೆ ಯಾಕಾಗುತ್ತೆ? ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಇಲ್ಲಿ ಕೈ ಪೇನ್ ಇದೆ ಅಂತ ತಿಳ್ಕೊರಿ, ಇದು ಭುಜ ನೋತಾ ಇದೆ, ಕೈ ಏನೋ ಸಮಸ್ಯೆ ಇದೆ. ಈ ಕೈ ಸಮಸ್ಯೆ ಇದೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಇಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇಲ್ಲ ಅಂತ, ಎನರ್ಜಿ ಕಡಿಮೆ ಆಗಿದೆ ಅಂತ ಅಷ್ಟೇ ಅರ್ಥ. ಗೊತ್ತಾಯ್ತಾ? ಶರೀರದಲ್ಲಿ ಎಲ್ಲಿ ತೊಂದರೆ ಇದೆ ನೋಡ್ರಿ, ಅಲ್ಲಿ ರೋಗ ನಿರೋಧಕ ಶಕ್ತಿಯ ಕೊರತೆ ಇದೆ, ಅಲ್ಲಿ ಎನರ್ಜಿ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಫ್ಲೋ ಆಗ್ತಾ ಇಲ್ಲ, ಎನರ್ಜಿ ಹರಿತಾ ಇಲ್ಲ ಅಂತ ಅಷ್ಟೇ. ಇಷ್ಟೇ. ಈಗ ಇಲ್ಲಿ ಇದಕ್ಕೆ ನಾವೇನಂತೀವಿ ಅಂದ್ರೆ ರೋಗ ರುಜಿನ ಅಂತ ಕರಿತೀವಿ, ಅಥವಾ ಹೆಲ್ತ್ ಇಶ್ಯೂ ಅನ್ನುವಂತ ವರ್ಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈಗ ನಾನ್ ನಿಮ್ಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಈಗ ನಿಮಗೆ ಯಾವ್ದನ್ನ ನೀವು ಟೈಪ್ ಮಾಡಿರ್ ನೋಡ್ರಿ, ನನ್ಗಿದು ಸಮಸ್ಯೆ ಇದೆ ಅಂತ, ಅದು ಎಲ್ಲಿಂದ ಬಂತು? ಯಾರಾದ್ರೂ ಹೊರಗಿನ ತಂದು ಇನ್ಸ್ಟಾಲ್ ಮಾಡಿದ್ರ ಮೊಬೈಲ್ದೊಳಗ್ ನಿಮ್ ಮಾಡಿದಂಗ? ಎಲ್ಲಿಂದ ಬಂತು ಹೇಳ್ರಿ? ನಿಮ್ಮೊಳಗೆ ಕ್ರಿಯೇಟ್ ಆಗಿದ್ದು. ಶಾರೀರಿಕವಾಗಿರುವಂತ ಎಲ್ಲಾ ಸಮಸ್ಯೆಗಳು ಎಲ್ಲಿಂದ ಶುರು ಆಗಿದ್ದೀರ? ನಿಮ್ಮೊಳಗೆ ಅದು ಕ್ರಿಯೇಟ್ ಆಗಿದೆ. ಒಪ್ಕೊಳ್ತ್ರಿ? ಒಪ್ಪೋರ್ ಹಿಂಗ್ ಕೈ ಮಾಡಿ. ಮತ್ತೆ ಒಪ್ಲಾರ್ದವ್ರಿಗೆ ನಾನು ಹೇಳ್ತೀನಿ, ಮೊದ್ಲು ಒಪ್ಪೋರ್ ಕೈ ಮಾಡ್ರಿ. ಎಸ್, ನನ್ಗೆ ಗೊತ್ತಿದೆ, ಈ ಸಮಸ್ಯೆ ನನ್ಗಿದೆ, ನನ್ಗೆ ಮೈಗ್ರೇನ್ ಇದೆ, ಯಾರು ಬೇರೆಯವ್ರಲಿಂದ ಬಂದಿಲ್ಲ, ನಾನೇ ಅದನ್ನ ಕ್ರಿಯೇಟ್ ಮಾಡಿ. ಅಂದ್ರೆ ಇದ್ರ ಅರ್ಥ ಏನು ಸರಿಯಾಗಿ ಬರ್ಕೊಡ್ರಿ, ಸ್ವಲ್ಪ ದಪ್ಪ ಅಕ್ಷರಗಳ ಬರೀರಿ. ಅಂದ್ರೆ ನಮ್ಮ ಶರೀರ ಎಷ್ಟು ಪವರ್ಫುಲ್ ಇದೆ ಅಂದ್ರ, ಇದು ರೋಗ ರುಜಿನಗಳನ್ನ ಹುಟ್ಟಾಕೋ ಶಕ್ತಿ ನಮ್ ಶರೀರಕ್ಕಿದೆ.
ಒಪ್ತೀರಿ? ನಮ್ ಬಾಡಿ ಎಷ್ಟು ಪವರ್ಫುಲ್ ಇದೆ ಅಂದ್ರ ರೋಗ ರುಜಿನಗಳನ್ನ ಹುಟ್ಟಾಕುವಂತ ಶಕ್ತಿ ಯಾರಿಗಿದೆ ಅಂದ್ರ ನಮ್ಮ ಶರೀರಕ್ಕಿದೆ. ಹಾಗೆ ಅದೇ ರೀತಿ ರೋಗ ರುಜಿನಗಳಿಂದ ಮುಕ್ತವಾಗುವಂತ ಶಕ್ತಿನೂ ನಮ್ಮ ಶರೀರದಲ್ಲಿನೇ ಇದೆ. ರೀಸನ್ ಏನು ಅಂದ್ರ ಅದಕ್ಕೆ ರೋಗ ನಿರೋಧಕ ಶಕ್ತಿಯ ಕೊರತೆ ಇದೆ ಅಷ್ಟೇ. ಹಾಗಾಗಿ ರೇಖೆಯಲ್ಲಿ ಏನಾಗುತ್ತೆ ಬರ್ಕೋರಿ, ರೇಖೆಯಲ್ಲಿ ಯಾವಾಗ ನೀವು ಹೀಲಿಂಗ್ ಅನ್ನ ಶುರು ಮಾಡ್ತೀರಿ, ಬ್ರಹ್ಮಾಂಡದ ಜೊತೆಗೆ ಯಾವಾಗ ನೀವು ಕನೆಕ್ಟ್ ಆಗ್ತೀರಿ ನೋಡ್ರಿ, ಅವಾಗ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಅಂದ್ರೆ ಬ್ರೈನ್ ನ ವೇವ್ಸ್ ಗಳಲ್ಲಿ ಒಂದು ಎನರ್ಜಿ ಪಾಸ್ ಆಗೋದಕ್ ಶುರು ಆಗುತ್ತೆ. ಆ ಎನರ್ಜಿ ಯಾವ ಲೆವೆಲ್ದೊಳಗೆ ನಿಮ್ಮೊಳಗ್ ಸಪೋರ್ಟ್ ಆಗುತ್ತೆ ಅಂದ್ರ ನಿಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಉತ್ಪತ್ತಿ ಆಗುತ್ತೆ ತಂತಾನೆ. ಬಟ್ ನೀವು ಮೆಡಿಟೇಷನ್ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಾ? ನಿಮ್ಗೆ ಯಾವುದೇ ಸಮಸ್ಯೆ ಇದೆ, ಶಾರೀರಿಕವಾಗಿರುವಂತ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅಂದ್ರೆ ನಾನು ನನ್ನ ಶರೀರ. ಈಗ ಈ ಶರೀರ ರೋಗ ಹುಟ್ಟಾಕುತ್ತೆ ಅಂದ್ರ ರೋಗವನ್ನ ನಿರ್ಮೂಲನೆ ಮಾಡುವಂತ ಶಕ್ತಿನೂ ಈ ಶರೀರಕ್ಕಿದೆ. ನಾವು ಸ್ವಲ್ಪ ತಾಳ್ಮೆ ತಗೋಬೇಕಾಗುತ್ತೆ, ಪೇಶನ್ಸ್ ತಗೋಬೇಕು, ವಿಶ್ವಾಸ ಮಾಡ್ಬೇಕು, ಮತ್ತೆ ಹೀಲಿಂಗ್ ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ನಮ್ ಕೆಲಸ ಇದೆ. ಓಕೆನಾ? ಸೊ 1ನೇ ಸಮಸ್ಯೆಗೆ ಪರಿಹಾರ ಗೊತ್ತಾಯ್ತಾ? ಆರೋಗ್ಯದ ಯಾವುದೇ ಸಮಸ್ಯೆ ಇದ್ರೂ ರೇಖೆಯಲ್ಲಿ ನಮ್ಗೆ ಪರಿಹಾರ ಇದೆ. ಅದಾದ ನಂತರ 2ನೇ ಪ್ರಶ್ನೆಗೆ ಮತ್ತೆ ನಾನು 2ನೇ ಪ್ರಶ್ನೆಗೆ ಬರ್ತೀನಿ. ಯಾರ್ಯಾರು ನನ್ನ ಎದುರಿಗಿದ್ರಿ ನಿಮ್ಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಫೇಸ್ ಮಾಡ್ತಾ ಇದ್ರಿ, ಅಬಂಡೆನ್ಸ್ ನಿಮ್ಗೆ ದಕ್ತಾ ಇಲ್ಲ, ನೀವು ಮಾಡಿದ 6 ಆಗಲ್ಲ 3 ಉಳಿಯಲ್ಲ, ನೀವೇನ್ ಮಾಡ್ತೀರಿ ನಿಮ್ಗೆ ಗೊತ್ತಾಗಲ್ಲ, 2 ಲಕ್ಷ ಎಲ್ಲಿಂದೋ ಬರ್ಬೇಕಾಗುತ್ತೆ, 3 ಲಕ್ಷ ಪ್ಲಾನ್ ನಿಮ್ ಹತ್ರ ಫಿಟ್ ಬರೋದ್ 2 ಅದ, ಮತ್ತೊಂದ್ 1 ಲಕ್ಷ ಸಾಲ ಮಾಡ್ಕೊಳಕ್ ರೆಡಿ ಇರ್ತೀರಿ. ನಮ್ ಕಡೆ ಬರ್ಕತ್ತಿರಲ್ಲ ಅಂತಾರ, ನೀವ್ ಏನಂತೀರಿ ಗೊತ್ತ, ಲಕ್ಷ್ಮಿ ನಿಲ್ಲಂಗಿಲ್ಲ. ಯಾರ್ಯಾರಿದ್ರಿ? ಎಲ್ಲರ ಅವ್ರೆ. ಈ ಮಧ್ಯಮ ವರ್ಗದವ್ರಂತ ಏನ್ ಇದೇವ್ ನೋಡ್ರಿ, ನಾವು ಬಹಳ ಬೇಜಾರಾಗುತ್ತೆ. ನಮ್ಮ ಮನಸ್ಥಿತಿ ಪರಿವರ್ತನೆ ಮಾಡೋದಿದೆ ನೋಡ್ರಿ, ಅದು ಬಹಳ ಅನಿವಾರ್ಯ ಐತಿ. ಈ ಸಮಸ್ಯೆಯ ಮೂಲ ಕಾರಣ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದ್ದವರೆಲ್ಲ ಎಸ್ ಅಂತ ಹಾಕ್ರಿ. ಮತ್ ನೀವ್ ಎಸ್ ಅಂತ ಹಾಕಿರಂತ ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ತಿಳ್ಕೊಬೇಡ್ರಿ ಮಕ್ಳೇ. ಹಿಂಗು ಸ್ಟೂಡೆಂಟ್ ಬರ್ತಾರ ನಮ್ಮಲ್ಲಿ, ನೀವ್ ತಿಳ್ಕೊಬೇಡ್ರಿ, ನೀವು ಬಾಳ ವಿಚಿತ್ರ ಇರ್ತಾರ ನಮ್ಮಲ್ಲಿ. ಮೇಡಮ್ ನೀವು ಕೇಳಿರಂದ್ರ ನೀವೇ ಪರಿಹಾರ ಕೊಡ್ರಿ ಅಂದ್ರೆ ನಾನ್ ಏನ್ ಮಾಡ್ಲಿ? ಬಟ್ ನಿಮ್ ಪರಿಹಾರನು ನಾನ್ ನನ್ನ ಕಡೆಯಿಂದ ಹೇಳ್ತೀನಿ. ಎಸ್. ಸೊ ಈಗ ಮತ್ತೆ ನೆಕ್ಸ್ಟ್ ಯಾವ ರೀತಿ ಆರೋಗ್ಯದ ಸಮಸ್ಯೆಗೆ ನಾನೇ ಕಾರಣ ಇರ್ತೀನಿ ನೋಡ್ರಿ, ಅದೇ ರೀತಿ ನಮ್ಮ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳಿದೆ ನೋಡ್ರಿ, ಅಲ್ಲಿನ ಮೂಲವನ್ನ ಹೇಳ್ತೀನಿ. ನಮ್ಮ ಸಮಸ್ಯೆ ಏನು ಅಂದ್ರೆ ನಮ್ಮ ಹತ್ರ ಹಣ ಬರೋದಿಲ್ಲ ಅಂತ ನಮ್ ಪ್ರಾಬ್ಲಮ್ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ದುಡ್ಡು ಬರೋದಿಲ್ಲ ಅಂತ ನನ್ಗೆ ಸಮಸ್ಯೆ ಇಲ್ಲ, ದುಡ್ಡು ಬರುತ್ತೆ ನಮ್ಮ ಹತ್ರ. ಎಲ್ಲಿಂದಾದ್ರೂ ಬರುತ್ತೆ, ಹೆಂಗಾದ್ರೂ ಬರುತ್ತೆ, ಯಾರ ಹತ್ರ ಆದ್ರೂ ತಗೊಂಡಿರ್ತೀವಿ, ಯಾರ ಕೊಟ್ಟಿರ್ತಾರ, ಟೋಟಲಿ ನಮ್ಮ ಹತ್ರ ಹಣ ಬರ್ತಾ ಇರುತ್ತೆ, ಬರೋದ್ರಲ್ಲಿ ನಮ್ಗೆ ತೊಂದ್ರೆ ಇಲ್ಲ. ಪ್ರಾಬ್ಲಮ್ ಏನು ಅಂದ್ರೆ ಬಂದಿರೋ ಹಣ ನಿಲ್ಲೋದಿಲ್ಲ. ಯಾರ್ಯಾರಿಗೆ ಸತ್ಯ ಅನಿಸ್ತಾ ಇದೆ? ಹಲೋ, ಪ್ರಾಬ್ಲಮ್ ಏನಿದೆ? ಹಣ ಇಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ನಮ್ಗೆ ದುಡ್ಡು ಬರುತ್ತೆ ನಮ್ಮ ಹತ್ರ. ಎಲ್ಲಿಂದ್ರ ಬರುತ್ತೆ, ಹೆಂಗಾರ ಯಾರ ಕೊಡ್ತಾರೆ, ಒಟ್ಟೆ ಏನಾರ ಮಾಡಿರ್ತೀವಿ, ದುಡ್ಡು ಬಂದೇ ಬರುತ್ತೆ. ಆದ್ರ ಬಂದಿರೋದಿದೆ ನೋಡ್ರಿ, ಅದು ನಮ್ ಕೈಯಲ್ಲಿ ನಿಲ್ಲೋದಿಲ್ಲ. ರೀಸನ್, ಕಾರಣ ಬರ್ಕೊರಿ. ಕಾರಣ ಏನು ಅಂದ್ರ ಹಣ ಬರುವ ಎನರ್ಜಿ ಇದೆ ನೋಡ್ರಿ, ಅದು ನಮ್ಮ ಹತ್ರ ಇದೆ. ಅಂದ್ರ ಹಣವನ್ನ ಅಟ್ರಾಕ್ಟ್ ಮಾಡೋ ಎನರ್ಜಿ ನಮ್ಮ ಹತ್ರ ಇದೆ. ಅಟ್ರಾಕ್ಟ್ ಮಾಡಿರುವಂತ ಹಣ ನಿಲ್ಲೋ ಶಕ್ತಿ ನಮ್ಮ ಹತ್ರ ಇಲ್ಲ ಅಷ್ಟೇ. ಅದು ಉಳಿಬೇಕಲ್ಲ, ಉಳಿಯೋದಕ್ಕಿಲ್ಲ. ಸ್ಟಕ್ ಆಗೋದಕ್ ನಮ್ಮ ಹತ್ರ ಇಲ್ಲ, ಅದು ಬ್ಯಾಲೆನ್ಸ್ ಆಗ್ಬೇಕು, ಉಳಿಬೇಕು ನಮ್ಮ ಹತ್ರ. ಆ ಶಕ್ತಿ ನಮ್ಮ ಹತ್ರ ಕೊರತೆ ಇದೆ. ರೀಸನ್, ಕಾರಣ ಏನು ಅಂದ್ರ ನಮ್ಮ ಮೂಲಾಧಾರ ಚಕ್ರ ಇದೆ ನೋಡ್ರಿ, ಅದು ಬ್ಯಾಲೆನ್ಸ್. ಬರ್ಕೊಡ್ರಿ, ಏನಿಲ್ಲ, ಮೂಲಾಧಾರ ಚಕ್ರ ನಮ್ದು ಬ್ಯಾಲೆನ್ಸ್ ಇಲ್ಲ. ಹಾಗಾಗಿ ನಮ್ಮ ಹತ್ರ ಬಂದಿರೋ ಹಣ ಇದೆ ನೋಡ್ರಿ, ಅದು ನಿಲ್ಲೋದಿಲ್ಲ, ಓಡುತ್ತೆ ಓಡುತ್ತೆ ಓಡುತ್ತೆ. ಬರುವಾಗ 2 ಕಾಲಿರ್ತಾವ, ಹೋಗುವಾಗ 4 ಕಾಲಿಂದ ಓಡುತ್ತೆ ಅದು ದುಡ್ಡು. ಮತ್ತೆ ಬಾಳ ಜನ ನಾವು ನೋಡ್ತೀವಿ, ಕಷ್ಟಕ್ಕಾಗ್ಲಿ ಅಂತೇಳಿ ಏನೋ ಉಳಿತಾಯ ಮಾಡಿರ್ತಾರ, ದೇವ್ರಾಣಿ ಇಂಥದ್ದೊಂದು ಕಷ್ಟ ಬರುತ್ತೆ, ದುಡ್ಡು ಹೋಗ್ಬಿಡ್ತಾವಲ್ಲಿ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಹಣವನ್ನ ಉಳಿತಾಯ ಮಾಡುವಾಗ ಕಷ್ಟಕ್ಕಾಗುತ್ತೆ ಅಂತ ಉಳಿತಾಯ ಮಾಡ್ಬೇಡ್ರಿ. ವರ್ಡ್ ಅನ್ನ ನೆನ್ಪಿಡ್ರಿ. ಎಲ್ಲ ಕೇಳಿಸ್ತಾ ಇದೆಯಲ್ಲ? ಹೆಣ್ಮಕ್ಳಿಗೆ ಜಾಸ್ತಿ ಇಂಥ ಶಬ್ದ ಯೂಸ್ ಮಾಡೋರು. ಕಷ್ಟಕ್ಕಾಗುತ್ತೆ ಅಂತ ದುಡ್ಡು ಇಡ್ಬೇಡ್ರಿ ನೀವು. ಸುಖಿಯಾಗಿರೋದಕ್ಕೆ ದುಡ್ಡು ಬೇಕು ಅಂತ ಹೇಳ್ರಿ ಮೈಂಡಿಗೆ. ನೀವು ಕಷ್ಟಕ್ಕಾಗುತ್ತೆ ಅಂತ ಇಟ್ಕೊಂಡಿರ್ತೀರಿ ನೋಡ್ರಿ, ಹೆಲ್ತ್ ಸಮಸ್ಯೆ ಬರುತ್ತೆ, ಕಷ್ಟ ಬರುತ್ತೆ, ಅದು ಇದ್ದೋಸೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ
ಈ ಏನ್ ನಾಲಿಗೆ ಇದೆ ನೋಡ್ರಿ, ಇದ್ರದ್ದು ಮತ್ತೆ ಮೆದುಳಿನ ನಡುವೆ ಒಂದು ಫಿಲ್ಟರ್ ಇದೆ ನೋಡ್ರಿ, ಅದನ್ನ ನಾನು ಯೋಚನೆ ಮಾಡ್ಬೇಕಷ್ಟೇ. ನಮ್ದು ಇಲ್ಲಿಂದ ಇಲ್ಲಿಗೆ ಬರೋ ತನಕ ಗಡ್ಬಡ್ ಮಾಡ್ಬಿಡ್ತೀವಿ. ಸುಮ್ ಇರಂಗಿಲ್ಲ, ಇರೋದೇ ಪಾಸಿಟಿವ್. ಇಲ್ಲಿ ಪಾಸಿಟಿವ್ ಮಾಡಿರ್ತೀವ, ಇಲ್ಲಿಗೆ ಬರೋ ತನಕ ನೆಗೆಟಿವ್ ಆಗಿರುತ್ತೆ ಅದು. ಇಲ್ಲಿಂದ ಎಷ್ಟು ಸ್ಪೀಡ್ ಆಗಿ ನೆಗೆಟಿವ್ ಮಾಡ್ತೀವಿ ನೋಡ್ರಿ, ಎಷ್ಟು ಜಬರ್ದಸ್ತ್ ಇದೀವಿ ನಾವು. ಎಂತ ಶಕ್ತಿ ಇದಿರ್ಬೇಕು ನಮ್ಮಲ್ಲಿ ವಿಚಾರ ಮಾಡಿ. ಇಲ್ಲಿಂದ ಇಲ್ಲಿಗೆ ಬರೋಟ್ಗೇನೆ ನೆಗೆಟಿವ್ ಆಗ್ಬಿಡುತ್ತೆ. ಯಾವಾಗ ಇದನ್ನ ಕೇಳುತ್ತೆ ನೋಡ್ರಿ ಬ್ರಹ್ಮಾಂಡ, ತಥಾಸ್ತು. ಅಯ್ಯೋ ನನಗೆ ಸಮಸ್ಯೆ ಇದೆ, ಸಮಸ್ಯೆ ಇದೆ, ಕಟ್ ಕಟ್ ಕಟ್. ಅವಾಗ ಬ್ರಹ್ಮಾಂಡ ಹೇಳುತ್ತೆ, ಹಾ ಸಮಸ್ಯೆ ಇದೆ ಇವ್ರಿ, ತಥಾಸ್ತು. ಮತ್ತಿನ್ನೊಂದ್ ಸಮಸ್ಯೆ, ಮತ್ತಿನ್ನೊಂದ್ ಸಮಸ್ಯೆ. ಯಾವಾಗ್ಲೂ ಸಮೇತ ನೆನ್ಪಿಟ್ಕೋರಿ, ನೀವು ಬಾಯಿಂದ ಯಾವ ಶಬ್ದವನ್ನ ಹೇಳ್ತಾ ಇದ್ದೀರಿ ನೋಡ್ರಿ, ಬ್ರಹ್ಮಾಂಡ ಅದನ್ನ ಆಲಿಸ್ತಾ ಇದೆ. ಅದ್ರದ್ದು 10 ಪಟ್ಟು ನಿಮ್ಗೆ ಕೊಡುತ್ತೆ. ಹಾಗಾಗಿ ಇವತ್ತಿನಿಂದ ಬರ್ಕೋರಿ, ನಾನ್ ಬಹಳ ಶ್ರೀಮಂತ ಇದ್ದೀನಿ, ನನ್ನ ಹತ್ರ ಎಲ್ಲಾನು ಇದೆ. ಮೇಡಮ್ ಎಲ್ಲಿ ಶ್ರೀಮಂತರಿ? ನಿಮ್ಗೆ ಗೊತ್ತಾ, ನಿಮ್ಮ ಶರೀರ ಇದೆ ನೋಡ್ರಿ, ಯಾರಿಗ ಅನಿಸುತ್ತೆ ನೋಡ್ರಿ ನನಗ್ ಭಾರಿ ಫೈನಾನ್ಸಿಯಲ್ ಪ್ರಾಬ್ಲಮ್ ಇವೆ ಅಂದ್ರೆ ಎಲ್ಲಾರು ಬೀದರ್ಗ್ ಬರ್ರಿ, ನಿಮ್ದು 2 ಕಣ್ಣಾಗ ಒಂದೊಂದ್ ಕಣ್ ಕೊಡು ಸಾಕು, ಏನಾದ್ರೂ ವ್ಯವಸ್ಥೆ ಮಾಡೋಣ. ಫೈನಾನ್ಸಿಯಲ್ ನಿಮ್ಗೆ ಏನೇ ಕಷ್ಟ, ಒಂದ್ ಕಣ್ಣಿದ್ರೆ ಸಾಕಲ್ಲ, ಜಗತ್ ನೋಡ್ಬೋದು. ಯಾಕೆ ಸುಮ್ನೆ ತೊಂದ್ರೆ ತಗೋತ್ರಿ? ಇಂಥ ದೊಡ್ಡ ಪರಿಶಾನಿ ಮಾಡ್ಕೊಂಡ್ ಟೆನ್ಷನ್ ತಗೊಂಡ್ ಯಾಕೆ ಬದುಕ್ಲತ್ತೀರಿ? ನೋ, ಬರ್ರಿ ಬೀದರ್. ಸುಮಾರು 2 ಕೋಟಿ ಜನಗಳಿದ್ದಾರೆ, ಕಣ್ಗಳಿಲ್ಲ. ಕಣ್ ಕೊಟ್ರೆ ಸಾಕು, ಕೋಟ್ಯಾಂತರ ರೂಪಾಯಿ ನಿಮ್ಗೆ ಕೊಡ್ಲಾಕ್ ರೆಡಿ ಇರ. ನಮ್ಮಲ್ಲಿ ಆಗುತ್ತಾ? ಬರ್ಕೊಡ್ರಿ. ನಿಮ್ಮ ಶರೀರ ಇದೆ ನೋಡ್ರಿ, ನಿಮ್ ಬಾಡಿ, ನಮ್ಮ ಶರೀರ ಇವತ್ತಿನ ಪ್ರೆಸೆಂಟ್ ರೇಟ್, ಪ್ರೆಸೆಂಟ್ ಅಂದ್ರೆ ಇವತ್ತಿನ ವಾಸ್ತವ, ಇದಕ್ಕೆ ಏನಾದ್ರೂ ಬೆಲೆ ಕಟ್ಟಿದ್ರ ಮಿನಿಮಮ್ 100 ಕೋಟಿ ಆಗುತ್ತೆ ಅಂತ. 100 ಕೋಟಿ. 100 CR ಬಾಡಿ ಇಟ್ಕೊಂಡ್ ಮಕ್ಳಿಗೆ ಬಡತನ ಅದ ಅಂದ್ರೆ ನನ್ ಸಿಟ್ಟು ಬರುತ್ತೆ. ದುಡ್ಡು ಇಲ್ಲ ಅಂದ್ರೆ ನನಗೆ ಭಯಂಕರ ಸಿಟ್ಟು ಬರುತ್ತೆ. ನೋ, ನಮ್ಮಷ್ಟು ಶ್ರೀಮಂತರು ಜಗತ್ತಲ್ಲಿ ಯಾರು ಇಲ್ಲ. ಅದ್ರ ಶ್ರೀಮಂತಿಕೆಯ ಫೀಲಿಂಗ್ ಇದೆ ನೋಡ್ರಿ, ಅದು ನಮಗೆ ನಮ್ಮ ಕುಟುಂಬಗಳು ಕಲಿಸ್ಲಿಲ್ಲ. ಹಾಗಾಗಿ ನಾನು ನಿಮ್ಗೆ ಅಪರಾಧಿ ಅಂತ ಹೇಳೋದಿಲ್ಲ. ನಮ್ಮ ಕುಟುಂಬ, ನಮ್ಮ ಬಾಲ್ಯ ಇತ್ತು ನೋಡ್ರಿ, ಅಂತದ್ದೇ ಮನೆಯೊಳಗ್ ಬೆಳೆದಿವಿ ನಾವು. ದುಡ್ಡಿಲ್ಲ ಇಲ್ಲ ಇಲ್ಲ ಅಂತ ನಮ್ ತಾಯಿ ಬಾಯಿಂದ ಹೇಳೋದು ಕೇಳಿದೀವಿ, ನಮ್ ತಂದೆ ಹೇಳೋದು ಕೇಳಿದೀವಿ. ಯಾರಾದ್ರೂ ದುಡ್ಡು ಕಾಸು ಕೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ನೋಡಿವಿ ನಾವು. ಅವ್ರಿಬ್ರು ಜಗಳ ಕಿರಿಕಿರಿ ಮಾಡ್ಕೊಳ್ಳೋದೆಲ್ಲ ನೋಡಿವಿ. ಹಾಗಾಗಿ ನಮ್ ಮೈಂಡ್ ಸೆಟ್ ಆಗ್ಬಿಡ್ತು, ದುಡ್ಡು ಅಂದ್ರೆ ಭಯಂಕರ, ಅದು ಸಿಗೋದಿಲ್ಲ, ಸಿಗ್ಲಾರ್ದಂತ ವಸ್ತು ಅಂತೇಳಿ ತಿಳ್ಕೊಂಡಿವಿ. ಆದ್ರೆ ನೀವು ನೆನ್ಪಿಟ್ಕೊಡ್ರಿ, ನಿಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಏನಾದ್ರೂ ಸರಿಯಾಗಿ ನಡೀತಾ ಇದ್ರೆ ನಿಮಗೆ ಎಣಸ್ಲಿಕ್ಕೆ ಟೈಮ್ ಇರೋದಿಲ್ಲ, ಅಷ್ಟು ದುಡ್ಡು ಬರುತ್ತೆ ನಿಮ್ಮ. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ. ನಾನು 5 ವರ್ಷದ ಹಿಂದೆ ನಾನು ಟ್ರೈನಿಂಗ್ ಇಂಡಸ್ಟ್ರಿ ಒಳಗೆ ಕಾಲಿಟ್ಟಾಗ ನನ್ಗೆ ನಮ್ ಗುರುಗಳು ಹೇಳ್ತೀರಿ ಏನು ಅಂದ್ರ, ನಾನ್ ಹಿಂದಿಯಲ್ಲಿ ಕೋರ್ಸ್ ಮಾಡಿದ್ವಿ. ಆಪ್ ಜಬ್ ಸೋತೆ ಹೋ ತಬ್ಬಿ ಬಿ ಆಪ್ಕು ಪೈಸೆ ಮಿಲೆಂಗೆ ಅಂತೀರಿ. ನೀವು ಮಲಗಿದಾಗ ನೀವು ನಿದ್ರೆ ಮಾಡ್ತಾ ಇದ್ರು ಸಮೇತ ನಿಮ್ಗೆ ದುಡ್ಡು ಬರುತ್ತೆ ಅಂತ ನನ್ಗೆ ಹೇಳ್ತಿರೋ. ನಾನು 5 ವರ್ಷದ ಹಿಂದೆ ನಿಮ್ ತರಾನೇ ಇದೆ, ನೀವ್ ಹೆಂಗ್ ಕುಂತೀರಿ ನಾನು ಹಂಗೆ ಕುಂತೀರಿ, ಶಿವಾಹಾರ ಅಂತ. ನಾನಂತೂ ಬೀದರ್ದಕ್ಕಿ ನನಗೇನ್ ಅಷ್ಟ ಅರ್ಥ ಆಯ್ತಿಲ್ಲ, ಆರಾಮ್ಸೆ. ಅವಾಗ ನನ್ಗೇನ್ ಮೈಂಡ್ನಾಗ ಬರ್ತಿತ್ತು ಅಂತ ಹೇಳ್ತೀನಿ ನೋಡಿ. ಇವ್ರಿಗೆ ಒಂದ್ ಬರ್ತಾವೇನೋ, ಇವ್ರು ಹೇಳ್ತಾರ ಹಂಗ್ ಬರ್ತಾವ, ಕೆಲ್ಸ ಮಾಡ್ರೆ ಬರಂಗಿಲ್ಲ, ಮಲ್ಗಿದ್ರೆ ಹೆಂಗ್ ದುಡ್ಡು ಬರ್ತಾವ, ಏನಾರ ಒಂದ್ ಹೇಳ್ತಾರ ಇವ್ರು ಟ್ರೈನರ್ಗಳು. ಇವ್ರಿಗೇನ್ ಕೆಲ್ಸ ಇಲ್ಲ, ಹಿಂಗ್ ಹೇಳಿ ನಮ್ಮದ್ ದುಡ್ಡು ತೆಗಿತಾರ ಅಂತಿದನ. ರೀಸನ್ ನಂದು ಹೇಳ್ತೀನಿ. ಹಾ, ಸೊ ಹಾಗಾಗಿ ಪ್ರಾಕ್ಟಿಕಲ್ ಇರೋದು ಬೇರೆ, ನನ್ಗೆ ಗೊತ್ತಿದೆ. ಆದ್ರೆ ಅದನ್ನ ಯಾಕೆ ನೀವು ಅದನ್ನ ಫೇಸ್ ಮಾಡೋಕ್ ರೆಡಿ ಇಲ್ಲ ಅಂತ ನಾನು ನೋಡ್ರಿ. ಹಣಕಾಸಿನ ಸಮಸ್ಯೆ ಇದೆ ಅಂತ ಬಳಲೋಕ್ಕಿಂತ ಅದಕ್ಕಿಂತ ಜಾಸ್ತಿ ನೀವು ಹೊಸದ್ ಇನ್ನೊಂದಿಷ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೋದಲ್ಲ, ಬೇರೆ ಬೇರೆ ಪ್ಲಾನ್ ಗಳನ್ನ ಹಾಕ್ಬೋದಲ್ಲ, ಸಣ್ಣ ಪುಟ್ಟ ಮತ್ತೊಂದು ಐಡಿಯಾಗಳ ಮೇಲೆ ವರ್ಕ್ ಮಾಡ್ರಿ. ಯಾಕೆ ನಾವು ಫೈನಾನ್ಸಿಯಲ್ ಬ್ಯಾಲೆನ್ಸ್ ಆಗೋದಿಲ್ಲ? ರೀಸನ್ ಏನು ಅಂದ್ರೆ ನಮ್ಮ ಮೂಲಾಧಾರ ಚಕ್ರ ಹೊಸ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಗೆ. ನೆಗೆಟಿವ್ ಎನರ್ಜಿ ನಮ್ಮೊಳಗ್ ತುಂಬ ಹೋಗಿದೆ. ಸೊ ಹಾಗಾಗಿ ಬರ್ಕೊಡ್ರಿ, ಯಾರು ರೇಖಿಯನ್ನ ಸತತವಾಗಿ ಮಾಡ್ತಾ ಇರ್ತಾರೆ ನೋಡ್ರಿ, ಅವ್ರಿಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳು ಬರೋದೇ ಇಲ್ಲ. ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ನನ್ನ ಅನುಭವ. ಯಾಕಂದ್ರೆ ಇಲ್ಲಿ ತನಕ ನಾವು ಸುಮಾರು 1-2 ಲಕ್ಷ ಜನರಿಗೆ ಫ್ರೀ ಆಗಿ ಕೊಟ್ಟಿವಿ. ನೀವ್ ಹೆಂಗ್ ಕುಂತೀರಿ ಎಲ್ಲಾರು ಬರ್ತಾರ ವಾರಕ್ಕೆ ಒಂದ್ಸಲ. ಈ ಸಲ ಮತ್ತೆ ಕಡಿಮೆ ಇದ್ದಾರೆ, 300-400 ಜನ ಬರ್ತಾರೆ ಒಂದೊಂದು ವಾರನ. ಮತ್ತೆ ನಮ್ಮ ಉದ್ದೇಶ, ನಮ್ಮ ರಶ್ನ ಉದ್ದೇಶ ಏನಂದ್ರೆ ಅಟ್ಲೀಸ್ಟ್ ರೇಖಿ ಲೆವೆಲ್ 1 ಆದ್ರೂ ಎಲ್ಲರಿಗೂ ಫ್ರೀ ಕೊಡೋಣ, ಎಲ್ಲರ ಕಲಿ. ಹಂಗೇನಿಲ್ಲ, ಒಬ್ರಿಗೆ 500 ರೂಪಾಯಿನೂ ತಗೊಂಡಿದ್ದ ಅಂದ್ರೆ ನಾನು ಏನೋ ಮಾಡಿರ್ತಿದ್ದ. 200 ಮತ್ತೆ 500 ಪ್ಲಸ್ ಮಾಡ್ರಿ, ಎಷ್ಟಾಗುತ್ತೆ ನೋಡಿ ಲೆಕ್ಕ ಮಾಡಿ. ದುಡ್ಡು ಮಾಡೋದು ಬಹಳ ಕಷ್ಟದ ಕೆಲಸ ಇಲ್ಲ. ನಮ್ಮ ಹತ್ರ ಪ್ಲಾನ್ ಬೇಕು, ಐಡಿಯಾಗಳು ಬೇಕು, ಅಂದ್ರೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದಾಗ ಹಣಕಾಸಿನ ತೊಂದರೆಗಳಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮುಕ್ತ ಆಗ್ತೀವಿ. ತಿಳಿತಾ ಎಲ್ಲರಿಗೆ? 2ನೇದು ಇಂಪಾರ್ಟೆಂಟ್ ಇದೆನಾ ಈ ವಿಷಯ? ಸೊ ರೇಖಿ ಲೆವೆಲ್ 2 ಬಂದಾಗ ಮತ್ತೆ ಇನ್ನ ಗ್ರೋತ್ ಝೋನಿಗೆ ಬರೋದಕ್ಕೆ ಯಾವ ರೀತಿ ಮಾಡ್ಬೇಕು,
ಇನಿಷಿಯಲಿ ನಾವು ಯಾವ ಸ್ಟೇಜ್ ಮೇಲೆ ಇರ್ತೀವಿ, ಮಿಡ್ ನಲ್ಲಿ ಎಲ್ಲಿ ಬರ್ತೀವಿ, 5 ವರ್ಷದ ನಂತರ ನಾವು ಎಷ್ಟು ಎಲ್ಲೆಲ್ಲಿ ಹತ್ಬೇಕು, ಇವೆಲ್ಲ ಸೈಂಟಿಫಿಕ್ ಆಗಿ ನಾವು ಕಲಿಯೋದಕ್ಕೆ ಗೊತ್ತಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ನನ್ನ ಪ್ರಶ್ನೆ ಕಡೆಗೆ ಬರ್ತೀನಿ. ಯಾರು ನನ್ನ ಎದುರಿಗಿದ್ದೀರಿ, ನಿಮ್ಗೆ ರಿಲೇಶನ್ಶಿಪ್ ನ ಪ್ರಾಬ್ಲಮ್ಸ್ ಗಳಿವೆ. ರಿಲೇಶನ್ಶಿಪ್ ಅಂದ್ರೆ ಗೊತ್ತಲ್ಲ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಅಥವಾ ಮಕ್ಕಳ ಜೊತೆಗಿರ್ಬೋದು. ರಿಲೇಶನ್ ಅಂದ್ರೆ ಬರೀ ಗಂಡ ಹೆಂಡತಿ ಇದಲ್ಲ, ಇನ್ನು ಬೇರೆ ಬೇರೆ ಮನೆಯಲ್ಲಿ ಇರುವಂತ ಬೇರೆ ಅತ್ತೆ ಸೊಸೆದು ರಿಲೇಶನ್ಶಿಪ್ ಪ್ರಾಬ್ಲಮ್ ಏನು, ನಾದಿನಿ ನೆಗಣಿ ಜೊತೆಗೂ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಯಾರಿಗಿದೆ ಅದನ್ನ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಮತ್ತೆ ನೀವ್ ಯಾವ ಆಫೀಸ್ ನಲ್ಲಿ ಕೆಲಸ ಮಾಡ್ತೀರಿ ನೋಡ್ರಿ, ಅಲ್ಲಿ ಒಂದು ಪ್ರಾಬ್ಲಮೇ ಇದೆ ನಿಮ್ಗೆ. ಎಲ್ರು ನೀವು ಮಾಡಿದ್ರೆ ಬೇಷ್ ಅಂತಾರ, ಅಲ್ಲೊಬ್ರು ಯಾರೋ ಇರ್ತಾರೆ ನಿಮ್ಗೆ ಏನ್ ಮಾಡಿಲ್ಲ ನೀನ್ ಅಂತ ಹೇಳಿ. ರೀಸನ್ ಏನು ಅಂದ್ರ ನಿಮ್ಮ ಎನರ್ಜಿ ಜೊತೆಗೆ ಅವ್ರು ಕನೆಕ್ಟ್ ಆಗಿರುವುದಿಲ್ಲ. ಆಫೀಸ್ ನಾಗೇನು ಸಮಸ್ಯೆ ಇಲ್ಲ ಅಂದ್ರೆ ಮನೆ ಒಟ್ಟೆ ಟೋಟಲಿ ಪ್ರಾಬ್ಲಮ್ಸ್ ಇರೋರು ಮಾತ್ರ ಎಸ್ ಅಂತ ಟೈಪ್ ಮಾಡಿ. ರಿಲೇಶನ್ಶಿಪ್ ಏನಾದ್ರೂ ಚೂರು ಹೆಚ್ಚು ಕಡಿಮೆ ಇದೆ. ಸೊ ಇದಕ್ಕೆ ನಮ್ಮ ರೇಖೆಯಲ್ಲಿ ಯಾವ ಪರಿಹಾರ ಸಿಗುತ್ತೆ, ರೇಖೆಯಲ್ಲಿ ಯಾವ ಪರಿಹಾರವನ್ನ ಸಿಗುತ್ತೆ? ನಮ್ಮಲ್ಲಿ ಏನಾಗುತ್ತೆ, ರೇಖೆಯಲ್ಲಿ ನೆನ್ಪಿಟ್ಕೊರಿ, ರೇಖೆ ಮಾಡೋದ್ರಿಂದ ನಮ್ಮ 7 ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. 7 ಚಕ್ರ, ಅದರಲ್ಲಿ ಸ್ವಾಧಿಷ್ಠಾನ ಚಕ್ರ ಮತ್ತೆ ಮಣಿಪುರ ಚಕ್ರ ಇವೆ ನೋಡ್ರಿ, ಇವು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡುತ್ತೆ. ಸ್ಪೆಷಲಿ ನಮ್ಮ ಸ್ವಾಧಿಷ್ಠಾನ ಚಕ್ರ ಇದೆ ನೋಡ್ರಿ, ಇದು ದಾಂಪತ್ಯದ ಮೇಲೆ ವರ್ಕ್ ಮಾಡುತ್ತೆ. ಹಾಗಾಗಿ ನಮಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಗಳಿವೆ ಅಂದ್ರ ನೀವು 2 ಚಕ್ರಗಳನ್ನ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರಿಲೇಶನ್ ಗಳಿರ್ಬೋದು. ಸ್ಪೆಷಲಿ ನಮ್ಮ ತಾಯಿಯ ಎನರ್ಜಿ ಇದೆ ನೋಡ್ರಿ, ಅದು ನಾಭಿಯ ಜೊತೆಗೆ ಕನೆಕ್ಟ್ ಇದೆ. ತಾಯಿ ಎನರ್ಜಿ ನಾಭಿಯ ಜೊತೆ ಕನೆಕ್ಟ್ ಇದೆ. ಮತ್ತೆ ಬರ್ಕೊಡ್ರಿ, ಯಾವ ವ್ಯಕ್ತಿಯು ತನ್ನ ತಂದೆಯೊಂದಿಗೆ ಸರಿಯಾದ ಸಂಬಂಧವನ್ನ ಇಟ್ಕೊಂಡಿಲ್ಲ ಅಂದ್ರೆ, ಅವ್ರಿಗೆ ಬಹಳ ನೋವನ್ನ ಕೊಟ್ಟಾರಂದ್ರ ಅವ್ರಿಗೆ ಹಣಕಾಸಿನ ತೊಂದ್ರೆ 100% ಇರುತ್ತೆ. ಫಾದರ್, ತಂದೆಯೊಂದಿಗಿನ ಸಂಬಂಧ ಸರಿಯಾಗಿ ಇಲ್ಲ ಅಂದ್ರ ಹಣಕಾಸಿನ ತೊಂದರೆ ಇರೋದು, ಸಾಲ ಜಾಸ್ತಿ ಮಾಡ್ಕೊಳ್ಳೋದು, ಇದೆಲ್ಲ ಕಾಮನ್ ಇದೆ. ಒಂದು ಅದಾದ ನಂತರ ಎರಡನೇದು ಬರುತ್ತೆ ಶಾರೀರಿಕ ಪ್ರಾಬ್ಲಮ್ಸ್ ಗಳು ಜಾಸ್ತಿ ನೀವು ಫೇಸ್ ಮಾಡ್ತಾ ಇದ್ದೀರಿ, ಬರೀ ಹಾಸ್ಪಿಟಲ್ ಸುತ್ತಾಡ್ತಾ ಇದ್ದೀರಿ, ಪರಿಹಾರ ನಿಮ್ಗೆ ಸಿಗ್ತಾ ಇಲ್ಲ. ಬೆಳಗಿನಿಂದ ಸಂಜೆ ತನಕ ಏನಾದ್ರೂ 1-2 ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾನೆ ಇದ್ದೀರಿ ಅಂದ್ರೆ ಬರ್ಕೊಡ್ರಿ, ಶಾರೀರಿಕ ತೊಂದರೆಗೆ ಮೂಲ ಯಾವ ಎನರ್ಜಿ ಇರುತ್ತೆ ಅಂದ್ರೆ ನಮ್ ತಾಯಿಯ ಎನರ್ಜಿ ಇರುತ್ತೆ. ಬರ್ಕೊಡ್ರಿ, ನಮ್ ತಾಯಿಯ ಎನರ್ಜಿ ನಮ್ಮ ಶರೀರ ಜೊತೆಗೆ ಕನೆಕ್ಟ್ ಇರುತ್ತೆ. ಹಾಗಾಗಿ ಹೊಕ್ಕಳು ಅಂತಾರ ನೋಡ್ರಿ, ಹೊಕ್ಕಳಿಂದ ಮಗು ಜನ್ಮ ಆದಾಗ ಅದನ್ನ ಭೌತಿಕವಾಗಿ ಕಟ್ ಮಾಡಿರ್ತಾರ ಹೊರತಾಗಿ ಭಾವನಾತ್ಮಕವಾಗಿ ಅದು ಕಟ್ ಆಗೋದಿಲ್ಲ. ಈವನ್ ನಮ್ ತಾಯಿ ಭೂಮಿ ಮೇಲೆ ಇಲ್ಲ ಅಂದ್ರೂ ಸಮೇತ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ, ನೆನ್ಪಿಡ್ರಿ. ಹಾಗಾಗಿ ರೇಖೆಯಲ್ಲಿ, ಭಾರತೀಯ ರೇಖೆಯಲ್ಲಿ ಸ್ಪೆಷಲಿ ತಂದೆ ತಾಯಿಗೂ ಆಹ್ವಾನವನ್ನ ಮಾಡ್ತೀವಿ. ಹಾಗಾಗಿ ಇಂತಹ ಸಾಕಷ್ಟು ಏನೇ ಸಮಸ್ಯೆಗಳಿದ್ರು ರೇಖೆಯಲ್ಲಿ ಏನಾಗುತ್ತೆ, ಪರಿಹಾರ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಸಕ್ಸಸ್ ಆಗ್ಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ, ಅದು ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರ ನಿಮ್ಮೊಳಗೆ ಸಕ್ಸಸ್ಗೆ ಬೇಕಾಗುವಂತ ಎನರ್ಜಿ ಇದೆ ನೋಡ್ರಿ, ರೇಖೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ಹ್ಯಾಪಿನೆಸ್ ಇಲ್ಲ ನಿಮ್ಗೆ, ಬಹಳ ಸಲ ಆಗುತ್ತೆ. ಏನಾಗುತ್ತೆ, ಎಲ್ಲಾ ಕೊಟ್ಟಿರ್ತಾನೆ ದೇವ್ರು, ನಾವ್ ಮಾತ್ರ ದೇವೇಗೌಡ್ರ ತರ ನಗೋದೇ ಇಲ್ಲ. ಅಯ್ಯೋ ಶಿವನೇ, ನನಗೆ ಬಹಳ ಬೇಜಾರಾಗುತ್ತೆ. ನಿಮ್ ಗೊತ್ತಾ, ಒಂದ್ ಸತ್ಯ ಹೇಳ್ತೀನಿ, ಜಗತ್ತಲ್ಲಿ ನಗು ಅನ್ನುವಂಥದ್ದು ಗಾಡ್ ಗಿಫ್ಟ್ ಅಂತ ಪರಮಾತ್ಮ ಯಾರಿಗಾದ್ರೂ ಕೊಟ್ರದು ಮನುಷ್ಯನಿಗೆ ಮಾತ್ರ ಗೊತ್ತಿರೋ ಸತ್ಯ ಇದು. ಬೇರೆಯವ್ರು ಯಾರು ನಗಂಗಿಲ್ಲ. ಈ ಬಿಟ್ರ ಅವು ಏನಂತೀರಿ ನೀವು, ಕೋತಿ ಕೊಡಂಗಿ ಅಂತ ಇರ್ತಾವ್ ನೋಡ್ರಿ, ನೀವೇನಂತೀರಿ, ಮಂಗಗಳು, ಅವು ಮಾತ್ರ ನಗ್ತಾವ. ಅವು ನಕ್ರ ನಾವು ಅದ್ರ ಹತ್ರ ಹೋಗ್ತೀವಿ, ಓಡೋಗ್ತೀವಿ. ಅಂದ್ರ ಆ ನಗುವಿಗೆ ಎಲ್ಲಾರು ಭಯ ಪಡ್ತಾರ, ಆದ್ರ ಮನುಷ್ಯನ ನಗು ಎಲ್ಲರೂ ಏನ್ ಮಾಡ್ತಾರ ಅಂದ್ರೆ ಅಟ್ರಾಕ್ಟ್ ಮಾಡ್ತಾರ. ನಗುವ ವ್ಯಕ್ತಿ ಬಹಳ ವೇಗವಾಗಿ ಸಕ್ಸಸ್ ಆಗ್ತಾರೆ, ನೆನ್ಪಿಟ್ಕೊರಿ. ಹಾಗಾಗಿ ಯಾವಾಗ್ಲೂ ನಗ್ತಾರೆ. ಮೇಡಮ್ ಇಂತ ಟೆನ್ಷನ್ದಾಗ ಹೆಂಗ್ ನಗ್ಬೇಕ್ರಿ ಹೇಳ್ರಿ. ಅರೆ ನಿಮ್ಗೆ ಟೆನ್ಷನ್ ತಗೊಳಕ್ರ ನೀವ್ ಬದುಕಿದ್ರಿ, ನಿಮ್ಗ್ ಗೊತ್ತಿರ್ಲಿ, ರಾತ್ರಿ ಮಲಗಿದ್ಮೇಲೆ ಬೆಳಗ್ಗೆ 2 ಲಕ್ಷ ಜನ ಹೇಳೋದಿಲ್ಲ ಪ್ರತಿದಿನ. ರಾತ್ರಿ ಮಲಗಿರ್ತಾರ, ಅವ್ರು ಬೆಳಗಾಗಿ ಹೇಳೋದಿಲ್ಲ. ನೀವ್ ಎದ್ದೀರಿ ಅಂದ್ರೆ ಖುಷಿ ಆಗ್ಬೇಕ ಇಲ್ಲ ನನ್ಗೆ ಹೇಳ್ರಿ. ನೀವು ಬೆಳಗಾಗಿ ಎದ್ದ ತಕ್ಷಣ ನಗೋದಕ್ ಶುರು ಮಾಡ್ರಿ, ಹ್ಯಾಪಿನೆಸ್ ಫೀಲ್ ಮಾಡ್ಕೋರಿ, ವಾವ್ ಅನ್ರಿ, ಗ್ರೇಟ್ ಅನ್ರಿ. ಒಂದ್ ವೇಳೆ ಆ 2 ಲಕ್ಷ ಜನರದಾಗ ನಿಮ್ ಲಿಸ್ಟ್ ಹೋದ್ರ ಆಗೇನ್ ಮಾಡ್ತೀರಿ? ನಾನಂತೂ ಪ್ರತಿದಿನ ಹೇಳ್ತೀನಿ ನೋಡ್ರಿ, ಫುಲ್ ಖುಷ್. ನಾವಂತೀವಿ ನಿನ್ನೆ ಏನಾದ್ರೂ ಆಗಿರುತ್ತೆ, ಕೆಲವೊಂದ್ಸಲ ಟೆನ್ಷನ್ ಬರುತ್ತೆ, ಯಾರೋ ಏನೋ ಕೇಳ್ತಾರ, ಮನೆಯಲ್ಲಿ ಒಂದಿಷ್ಟು, ಆಫೀಸ್ ಎಲ್ಲ ಆಗುತ್ತೆ. ಎಲ್ಲಾರ್ ಜೀವನ ಅಂದ್ರೆ ಇರೋದೇ ಅದು. ಎಲ್ಲಾರ್ ಮನೆ ದೋಸೆಗೂ ಏನವ
ಯಾರ್ದು ಜಾಸ್ತಿ ಇರುತ್ತೆ, ಯಾರ್ದು ಕಡಿಮೆ ಇರುತ್ತೆ. ಆದ್ರೆ ನಾನ್ ಹೇಳ್ತೀನಿ, ಸಮಸ್ಯೆ ಬಂದಿದೆ ಅಂದ ತಕ್ಷಣ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಪರಿಹಾರ ಮಾಡ್ತೀನಿ ಅಂತ ಯಾವತ್ತೂ ತಿಳ್ಕೊಬೇಡ್ರಿ. ನಗ್ತಾನು ಅದನ್ನ ಫೇಸ್ ಮಾಡೋದ್ ಕಲೀರಿ. ಅವಾಗ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೋಡ್ರಿ, ನಾವ್ ಯಾರ್ ಸರಿ ಫ್ರೆಂಡ್ಶಿಪ್ ಬೆಳೆಸ್ಲಿಕ್ಕೆ ಇಷ್ಟಪಡ್ತೀವಿ, ಯಾರ್ ನಗು ಮುಖ ಇದೆ, ಯಾರ್ ನಮ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರ ಅವ್ರಿಗೆ. ಯಾರ್ ಮುಖ ಎಲ್ಲ ಹಿಂಗ್ ಮಾಡ್ಕೊಂಡು ಓಡಾಡ್ತಾರ ನೋಡ್ರಿ, ಅವ್ರ ಜೊತೆಗೆ ನಾವ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ರಿ. ನಾನಂತೂ ಆಗಂಗಿಲ್ಲ. ಸೇಮ್ ಅದೇ ರೀತಿ ಬ್ರಹ್ಮಾಂಡಕ್ಕೂ ನಗು ಮುಖ ಕಂಡ್ರೆ ಬಹಳ ಇಷ್ಟ. ಹಾಗಾಗಿ ನಮ್ಮ ನಗು ಮಾಸದಂತೆ ಬ್ರಹ್ಮಾಂಡ ನಮ್ಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡುತ್ತೆ. ಹಾಗಾಗಿ ರೇಖಿ ನಮ್ಮ ಹ್ಯಾಪಿನೆಸ್ ಮೇಲೆ ಮತ್ತೆ ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಬರ್ಕೋರ್ ಸೈಂಟಿಫಿಕ್ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಮಾಡುತ್ತೆ ರೇಖಿಯಲ್ಲಿ. ಹಾಗಾಗಿ ಇಲ್ಲಿ ಆಕ್ಸಿಟೋಸಿನ್ ಇರ್ಬೋದು, ಸೆರೆಟೋನಿನ್ ಇರ್ಬೋದು, ಡೊಪಾಮೈನ್ ಇರ್ಬೋದು, ಈ ಎಲ್ಲವೂ ಸಮೇತ ಒಳಗೆ ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗುತ್ತೆ ಅವ್ ದ್ರವಗಳೆಲ್ಲ. ಅವಾಗ ಹ್ಯಾಪಿನೆಸ್ ನಮ್ಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ ರೇಖಿಯಲ್ಲಿ. ಹಾಗಾಗಿ ಬರ್ಕೊಡ್ರಿ, ರೇಖಿ ಒಂದು ಕೋರ್ಸ್ ಅಲ್ಲ, ರೇಖಿ ಒಂದು ಟ್ರೈನಿಂಗು ಅಲ್ಲ. ರೇಖಿ ಏನಿದೆ ಅಂದ್ರೆ ರೇಖಿ ಒಂದು ವಿದ್ಯೆ ಇದೆ. ವಿದ್ಯೆ ಟ್ರೈನಿಂಗ್ ಕೋರ್ಸಿಗೆ ಬಹಳ ವ್ಯತ್ಯಾಸ ಇದೆ. ಇವು ಟ್ರೈನಿಂಗು ಕೋರ್ಸ್ಗಳೆಲ್ಲ ಒಂದ್ ಜನ್ಮಕ್ಕೆ, ಇಲ್ಲೇ ಬಡದಾಡ್ರಿ, ಇಲ್ಲೇ ಹೊಡೆದಾಡ್ರಿ, ಇಲ್ಲೇ ಗಳಿಸ್ರಿ, ಇಲ್ಲೇ ಮುಗಿಸ್ರಿ, ಮನೆಗ್ ನಡೀರಿ. ಬಟ್ ರೇಖಿ ಹಂಗಿಲ್ಲ. ನಿಮ್ಮ ಈವನ್ ನಿಮ್ಮ ಪಾಸ್ಟ್ ಲೈಫ್ ಸಮೇತ ಅದು ಹೀಲ್ ಮಾಡುತ್ತೆ. ಅಷ್ಟು ಎನರ್ಜಿ ರೇಖಿಯಲ್ಲಿ ಇದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಆಗಿ ನೀವು ಬೆಳಿಬೇಕಂದ್ರಿ, ಸಾಮಾಜಿಕವಾಗಿ ನೀವು ಗುರುತಿಸ್ಕೊಳ್ಬೇಕಂದ್ರ, ನಾನೀಗ ನನ್ನ ಎದುರಿ ಲಕ್ಷ್ಮಿ ಅಂತೇಳಿ ಇದ್ದಾರೆ. ನಿಮ್ಗೆ ಕೇಳ್ತೀನಿ, ನೀವೇ ಪ್ರಶ್ನೆ ಮಾಡ್ಕೋರಿ. ನಿಮ್ಮ ಹೆಸರು ಏನಿದೆ ನೋಡ್ರಿ, ಸುಮ್ನೆ ನಾನ್ ಲಕ್ಷ್ಮಿ ಅಂತ ಹೇಳ್ದ, ಓಕೆ, ಅವ್ರಿಗೆ ಖುಷಿ ಆಯ್ತು, ಈಗ ನೋಡ್ರಿ ಎಷ್ಟು ಖುಷಿ ಆಗ್ಯಾರ, ವಾವ್ ಗ್ರೇಟ್. ಹಂಗಿದ್ರಿ ಎಲ್ಲಾರ ಹೆಸರು ತಗೋತೀನಿ ನಾನು. ಹಂಗೆ ಅಲ್ಲೊಬ್ರು ಆರ್ತಿ ಅಂತಿದ್ದಾರೆ, ಮಮತಾ ಅಂತಿದ್ದಾರೆ, 1ನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ. ನನ್ಗೆ 1ನೇ ಸ್ಕ್ರೀನ್ ದವ್ರಿಗೆ ಕಾಣೋದು ಜಾಸ್ತಿ, 2ನೇದಕ್ ಬಹಳ ಕಡಿಮೆ ನೋಡ್ತಾ ಇರ್ತೀನಿ. ಹಾ, ಸೊ ಹಾಗಾಗಿ ಯಾರು ಮುಖದ ಮೇಲೆ ಸ್ಮೈಲ್ ಇರುತ್ತೆ ನೋಡ್ರಿ, ಅವ್ರಿಗೆ ಏನ್ ಮಾಡ್ತದೆ ಜಗತ್ತು ಗುರುತಿಸುತ್ತೆ. 1ನೇದು. ಈಗ 2ನೇದು ಬರೀ ನಿಮ್ಮ ಹೆಸರಿದೆ, ನಿಮ್ಗೆ ಲಕ್ಷ್ಮಿ ಹೇಳ್ತಾರ, ಮಮತಾ ಹೇಳ್ತಾರ, ಶಿವಾನಂದ್ ಹೇಳ್ತಾರ, ಮೇಘ ಹೇಳ್ತಾರ, ಇದು ಒಂದ್ ಕಡೆ. ನಿಮ್ಮ ಹೆಸರಿನ ಹಿಂದೆ ಒಂದ್ ವೇಳೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಇತ್ತು, ಅವಾಗ ಸಮಾಜದಲ್ಲಿ ಬೆಲೆ ಹೆಚ್ಚಾಗುತ್ತಾ? ನಿಮ್ದು ಡಿಮಾಂಡ್ ಸ್ವಲ್ಪ ಜಾಸ್ತಿ ಆಗುತ್ತಾ? ನಿಮಗೆ ಸಮಾಜ ಪರಿಹಾರಾತ್ಮಕ ವ್ಯಕ್ತಿಯಾಗಿ ನಿಮ್ಮನ್ನ ಗುರುತಿಸುತ್ತೆ. ನೀವು ರೇಖಿಯಲ್ಲಿ ಮುಂದುವರೆದಾಗ ಅವ್ರಿಗೆ ಗೊತ್ತಾಗುತ್ತೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸ್ನೇಹ ಇದ್ದಾರೆ, ನಮ್ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಹಾಗಾಗಿ ನೀವು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಬೆಳೆಯೋದಕ್ಕೂ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ಮೇಡಮ್ ಎಲ್ಲ ಮುಗ್ದದ್ ನೋಡ್ರಿ, ವಯಸ್ಸು 60 ಆಯ್ತು, ರಿಟೈರ್ಮೆಂಟ್ ಆಗಿ ಮನ್ಯಾಗ ಕುಂತೀನಿ, ಈಗ ಯಾವ್ ತಗೊಂಡ್ ನಾನು ಏನ್ ಮಾಡ್ಲಿರಿ ಅಂದ್ರೆ, ಮಾನಸಿಕ ಶಾಂತಿಗೂ ರೇಖಿ ಸಪೋರ್ಟ್ ಮಾಡುತ್ತೆ. ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೂ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ರೀಸನ್ ಏನು ಅಂದ್ರ, ಬ್ರಹ್ಮಾಂಡ ಏನ್ ಮಾಡುತ್ತೆ ಅಂದ್ರ, ನಿಮ್ಮ ಸಹಸ್ರಾರ ಮತ್ತು ಆಜ್ಞಾ ಚಕ್ರವನ್ನ ಆಕ್ಟಿವೇಟ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಒಂದು ರೇಖಿ ಬರ್ಕೊಡ್ರಿ. ಒಂದು ರೇಖಿಯ ವಿದ್ಯೆಯನ್ನ ನೀವು ಕಲಿತರೆ 21 ಕೋರ್ಸ್ಗಳಿಗೆ ಸಮ ಇದೆ ಒಂದು ರೇಖಿ ವಿದ್ಯೆ. ಮ್ಯೂಟ್ ಆಗಿದೆ, ನನ್ ಸೌಂಡ್ ಬರ್ತಾ ಇದೀನ ಇಲ್ಲ? ಮತ್ತೇನ್ ಇಲ್ಲಿ ತನಕ ಗಾಳಿದೊಳಗೆ ಹೇಳತ್ತೀನಿ ದೇವ್ರೆ. ಕೇಳಿಸ್ತಾ ಇದೆ ಅಂತ ಅನ್ಕೊಡಿ, ಓಕೆನಾ? ಹಾ, ಸೊ ಹಾಗಾಗಿ ಇಷ್ಟೆಲ್ಲಾ ಬೆನಿಫಿಟ್ಸ್ಗಳು ರೇಖೆಯಲ್ಲಿದೆ. ನಾಳೆ ನಾವು ಅತ್ಯಂತ ಅದ್ಭುತವಾಗಿರುವಂತಹ ಸೆಷನ್ ಕಡೆಗೆ ಹೋಗೋಣ. 7 ಅಂದ್ರೆ 7 ಗಂಟೆ ಅಂದ್ರೆ 7 ಗಂಟೆಗೆ ಬರ್ಬೇಕು. ನಿಮ್ಗೆ ಗೊತ್ತಾ, ಮೊದ್ಲಿಗೆ 110 ಇದ್ರಿ, 20 ಆದ್ರಿ, 30 ಆದ್ರಿ, ಹಿಂಗ್ ಪ್ಲಸ್ ಆಗ್ಬಿಟ್ರಿ. ಒಂದೇ ಸಲ ಕೆಟ್ಟೆ ಟೈಮ್ ಬರ್ರಿ, ನನ್ಗೂ ಖುಷಿ ಹೆಚ್ಚಾಗುತ್ತೆ. ಎಸ್, ಮಕ್ಕಳೆಲ್ಲ ಬಂದಾರ, ನಾನು ರೆಡಿ ಆಗಿರ್ತೀನಿ ಅಂತ ನಿಮ್ಗೆ ಕ್ಲಾಸ್ ಮಾಡೋದಕ್ಕೆ ನನ್ಗೆ ಈಸಿ ಆಗುತ್ತೆ. ಓಕೆನಾ? ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ? ಅರ್ಥ ಆಗಿದೆನಾ? ಸೊ ನಾಳೆ ನಮ್ಮ ಮುಂದಿನ 2ನೇ ಅತ್ಯಂತ ಮಹತ್ವದ ಟಾಪಿಕ್ ಕಡೆಗೆ ನಾವು ಹೋಗೋಣ. ಒಂದ್ ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಇದ್ರ ಅವಶ್ಯಕತೆ ಇದೆ ಅಂತೇಳಿ ಏನಾದ್ರೂ ಅನಿಸಿದ್ರೆ, ನಮ್ಮ ಗ್ರೂಪ್ ನ ಲಿಂಕ್ ಅನ್ನ ನೀವು ಶೇರ್ ಮಾಡಿ. ಮತ್ತೆ ಇದು ಫ್ರೀ ಇದೆ, ಎಲ್ಲಾರು ಕಲೀಲಿ. ಅದಕ್ಕೆ ಏನಿಲ್ಲ. ಮತ್ತೆ ಇದೇ ರೀತಿ ನಮ್ಗೆಲ್ಲಾರು ಸಪೋರ್ಟ್ ಮಾಡೋದು. ಪಾಪ ಅವರು ಹಾಕ್ತಿರ್ತಾರ ಲಿಂಕ್, ಎಲ್ಲಾರು ಬರ್ತಾರ, ಎಲ್ಲರೂ ಕಲಿತಾರ. ಬಟ್ ಈ ಗ್ರೂಪ್ ನವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಕ್ಕಿಲ್ಲ. ಹಾಗಾಗಿ ನೀವು ಶೇರ್ ಮಾಡ್ಲಿಕ್ಕಿಲ್ಲ. ಒಂದ್ ವೇಳೆ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ, ಇವ್ರು ಕಲಿಬೇಕು, ಫ್ರೀ ಇದೆ ಅಂತ ಅನ್ಸಿದ್ರ, ನೀವು ಅವರಿಗೆ ಈ ಲಿಂಕ್ ಅನ್ನ ಕಳಿಸ್ರಿ. ಮತ್ತೆ ಇವತ್ತಿನ ರಿಕಾರ್ಡಿಂಗ್ ಇದೆ ನೋಡ್ರಿ, ಅದು ನಿಮ್ಗೆ ಸಿಗುತ್ತೆ. 3 days ನ ರಿಕಾರ್ಡಿಂಗ್ ಕೊಡ್ತೀವಿ. 4ನೇ ದಿನದ ಮಾತ್ರ ಕೊಡೋದಿಲ್ಲ, ದೀಕ್ಷೆದ್ ಮಾತ್ರ ಕೊಡೋದಿಲ್ಲ. ಅದು ಸಿಸ್ಟಮೇ ಹಂಗೆ ಇರೋದು. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಎಲ್ಲಾರ ಮುಖದ ಮೇಲೆ ಒಂದ್ ಸ್ಮೈಲ್ ತಗೊಂಡ್ ಬರ್ರಿ, ನೋಡೋಣ. ಒಂದ್ಸಲ ನೋಡ್ತಿಂತ ಎಲ್ಲಾರು ಒಂದ್ಸಲ ನಗ್ರಿ, ಹಾ 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 ಹಾ.
ಓಕೆ ಹಾ. ಸೊ ಹಾಗೆ ಯಾವಾಗ್ಲೂ ಹಿಂಗೆ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಮತ್ತೆ ನೆನ್ಪಿಟ್ಕೊರಿ, ನೀವಷ್ಟು ಸೀರಿಯಸ್ ತಗೊಂಡು ಒಯ್ಯೋದ್ ಏನಿದೆ ಹೇಳ್ರಿ ಇಲ್ಲಿಂದ. ಏನಾರ ತಗೊಂಡ್ ಹೋಗೋರಿದ್ರೆ ಇಲ್ಲಿಂದ ಏನಾರ ವಾಪಸ್, ಅರೆ ಇದು ಬಾಡಿನೇ ನಮ್ದು ವಾಪಸ್ ಬರಂಗಿಲ್ಲ ವಾಪಸ್. ಇದು ಇರೋ ತನಕ ಬಳಸಿ ಶರೀರನೇ ಇಲ್ಲೇ ಬಿಟ್ಟು ಹೋಗೋದಿದೆ ಅಂದ್ರೆ ಒಯ್ಯೋದೇನಿದೆ ಹೇಳ್ರಿ. ಇರೋ ತನಕ ಖುಷಿಯಾಗಿರ್ರಿ, ರಿಲ್ಯಾಕ್ಸ್ ಆಗಿರ್ರಿ. ಹೌದು ಸಮಸ್ಯೆ ಇದೆ, ಹೋರಾಟ ಇದೆ, ಎಲ್ಲಾನು ನನ್ಗೂ ಅರ್ಥ ಆಗುತ್ತೆ. ಆದ್ರ ಅದೇ ನೀವ್ ಆಗ್ಬೇಡ್ರಿ ಅಂತ. ಸಮಸ್ಯೆನೇ ನೀವಾದ್ರ ನೀವ್ ಹೆಂಗ್ ಪರಿಹಾರ ಕಂಡಿಡಿದ್ರಿ? ಯೋಚನೆ ಮಾಡ್ರಿ, ಪರಿವರ್ತನೆ ಆಗ್ರಿ. ಬದಲಾವಣೆಗಳಿದೆ ನೋಡ್ರಿ, ಅದು ತಾತ್ಕಾಲಿಕ ಇರುತ್ತೆ, ಪರಿವರ್ತನೆ ಯಾವಾಗ್ಲೂ ಶಾಶ್ವತ ಇರುತ್ತೆ. ಹಾಗಾಗಿ ರೇಖಿ ನಿಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ ತಯಾರಿದೆ. ಹಾ, ದೀಪ ಮತ್ತು ನೀರು ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಅದ್ರ ಉದ್ದೇಶ ಏನ್, ಯಾಕೆ ನಾವ್ ಹಿಂಗ್ ಹೇಳ್ತೀವಂದ್ರ, ದೀಪ ಇದೆ ನೋಡ್ರಿ, ಅಂದ್ರ ಅಗ್ನಿ ತತ್ವ ಇದೆ ನೋಡ್ರಿ, ಅದು ನಮ್ಮ ನಾಭಿ ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ನಿಮ್ಮೊಳಗೆ ಒಂದ್ ಗಟ್ಸ್ ಫೀಲ್ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ದೀಪ ಹಚ್ಚೋದಕ್ಕೆ ಹೇಳ್ತೀವಿ. ಒಂದನೇ. ನೀರ್ ಯಾಕೆ ಹೇಳ್ತೀವಿ ಅಂದ್ರ, ಈಗ ನನ್ನ ಮಾತೆಲ್ಲ ಯಾರ್ ಕೇಳಿದ್ರು? ನಿಮ್ಮ ನೀರು ಎದ್ರಿ ಗ್ಲಾಸ್ನಾಗ ನೀರಿ ಕೇಳಿರಿ, ಈಗ ಕುಡಿದ್ಮೇಲೆ ಶ್ರೀದೇವಿ ಹೂಗಾರ್ ತರಾನೇ ಆಗ್ತೀರಿ ನೀವು. ಈ ಟೆನ್ಷನ್ ತಗೊಂಬಲ್ಲ ನೀವ್ ಯಾರು, ನನ್ಗೆ ಗೊತ್ತಿದೆ 100%. ಬೇಕಾದ್ರೆ ನಾಳೆ ತನಕ ಪ್ರಯೋಗ ಮಾಡಿ ನೋಡ್ರಿ. ಈಗ ನೀರ್ ಕುಡೀರಿ ಒಂದ್ ಗ್ಲಾಸು, ಆಮೇಲೆ ನಾಳೆ ತನಕ ಹೆಂಗ್ ಎನರ್ಜಿ ಇರುತ್ತೆ ನೋಡ್ರಿ ನೀವು. ಓಕೆನಾ? ಸೊ ಎಲ್ಲರಿಗೂ ಥ್ಯಾಂಕ್ ಯು, ಮತ್ತೆ ನಾಳೆ ಸಿಗೋಣ. ಬಾಯ್.